ಇನ್ನೊಂದು ಹೊಸ ಕಾರ್ಯಕ್ರಮಕ್ಕೆ, ಇನ್ನೊಂದು ವಾಕ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಜೊತೆಗೂಡಿಸಿರುವಂತಹ ಈ ಒಂದು ಮಹಾಭಾಗ್ಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಸಾಕಷ್ಟು ದೂರದಿಂದ ನಿಮ್ಮ ಮಕ್ಕಳು ಈಗಾಗಲೇ ಪ್ರಯಾಣ ಮಾಡಿ ಬಂದಿರುವಂತವರಿದ್ದಾರೆ, ಬರ್ತಿರುವಂತವರಿದ್ದಾರೆ ತಂತೆ. ಪ್ರಯಾಣದಲ್ಲಿರುವಂತಹ ನಿಮ್ಮ ಮಕ್ಕಳ ಜೊತೆ ನೀವಿದ್ದು ಅವರು ಬಂದು ಸೇಫ್ ಆಗಿ ತಲುಪುವಂತೆ, ಹಾಗೆ ಈ ಕಾರ್ಯಕ್ರಮಗಳಲ್ಲಿ ನಡಿಬೇಕಾಗಿರುವಂತಹ ಪ್ರತಿಯೊಂದೊಂದು ವಿಚಾರವೂ ಸಹ ನೀವು ಅನ್ಕೊಂಡಿರುವಂತಹ ಪ್ರಕಾರ ನಿಮ್ಮ ಕ್ರಮಾನುಸಾರವಾಗಿ ಪರೀಕ್ಷೆ ಆಗಿರ್ಬೋದು, ರಾತ್ರಿ ನಡೆಯುವಂತಹ ಆನಿವರ್ಸರಿ ಕಾರ್ಯಕ್ರಮ ಆಗಿರ್ಬೋದು, ನಾಳೆ ನಡೆಯುವಂತಹ ಆರಾಧನೆ ಕಾರ್ಯಕ್ರಮ ಆಗಿರ್ಬೋದು, ಪ್ರತಿಯೊಂದೊಂದು ಸಹ ನಿಮ್ಮ ಸಾರಥ್ಯದಲ್ಲಿ ನೀವು ನಡೆಸ್ತೀರಾ ಅನ್ನುವಂತಹದನ್ನು ನಂಬ್ತಿದ್ವಿ ತಂದೆ. ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಜೊತೆ ಒಂದಷ್ಟು ಮಾತುಗಳನ್ನು ಹಂಚ್ಕೋಬೇಕಾದ್ರೆ ಹೇಳ್ತಿರುವಂತಹ, ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೈವಜನರೇ, ಇನ್ನೊಂದು ಸಾರಿ ನಾವೆಲ್ಲರೂ ಸೇರಿ ದೇವರ ಸನ್ನಿಧಾನದಲ್ಲಿ ಕೂಡಿ ಅವರ ಮಾತುಗಳನ್ನು ಆಲೋಚನೆ ಮಾಡಿಕೊಳ್ಳುವಂತಹ ಈ ಒಂದು ಭಾಗ್ಯವನ್ನ ದೇವರು ಕೊಟ್ಟಿರುವುದಕ್ಕೆ ಮೊಟ್ಟ ಮೊದಲನೇದಾಗಿ ದೇವರಿಗೆ ಕೃತಜ್ಞತೆ ಹೇಳ್ತಾ, ಈ ರೀತಿಯಾಗಿರುವಂತಹ ಕಾರ್ಯಕ್ರಮಗಳೆಲ್ಲವೂ ಸಹ ಸಭೆಯ ಏಳಿಗೆಗೋಸ್ಕರ, ಸಭೆಯ ಅಭಿವೃದ್ಧಿಗೋಸ್ಕರ ಹಮ್ಮಿಕೊಳ್ಬೇಕು, ಈ ರೀತಿಯಾಗಿರುವಂತಹ ಕಾರ್ಯಕ್ರಮಗಳು ನಡಿಬೇಕು ಅನ್ನುವಂತಹ ಆಲೋಚನೆ ನನಗೆ ಹೊರೆ ಆದ್ರೂ ಪರವಾಗಿಲ್ಲ, ಸಭೆಯವರು ಕಲಿಬೇಕು ಅನ್ನುವಂತ ಆಲೋಚನೆಯನ್ನು ಹೊಂದಿರುವಂತಹ ಸಭಾಪಾಲಕರು, ಅವರಿಗೆ ಹೊರೆ ಆದ್ರೂ ಪರವಾಗಿಲ್ಲ, ಚಿಕ್ಕ ಚಿಕ್ಕದಾಗಿ ಅಥವಾ ಫಿನಾನ್ಷಿಯಲ್ ಆಗಿ, ಆರ್ಥಿಕವಾಗಿ ಅಂದ್ರೆ ಕಾರ್ಯಕ್ರಮ ನಡಿಬೇಕು, ಸಭೆ ಬೆಳಿಬೇಕು ಅನ್ನುವಂತೆ ಅವರ ಆಲೋಚನೆ ಮಾಡಿ ಈ ರೀತಿಯಾಗಿರುವಂತಹ ಕಾರ್ಯಕ್ರಮಗಳನ್ನ ಪ್ರತಿನಿತ್ಯವೂ ಸಹ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಅವರು ಸಹ ಇಟ್ಕೊಳ್ತಿದ್ದಾರೆ ನಮ್ಮೆಲ್ಲರಿಗೋಸ್ಕರ. ಅದಕ್ಕೆ ಅವರಿಗೂ ಸಹ ಕೃತಜ್ಞತೆ ಹೇಳ್ತಾ ಅಂಶವನ್ನ ಸ್ಟಾರ್ಟ್ ಮಾಡೋಣ. ಪ್ರಿಯರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಆಲೋಚನಾಕರ್ತರು. ಅಂಶದ ಹೆಸರೇನು? ಆಲೋಚನಾಕರ್ತರು. ಈ ಆಲೋಚನಾಕರ್ತರು ಅನ್ನುವಂತಹದ್ದು ಯಾರಿಗಿರುವಂತಹ ಹೆಸರು? ದೇವರಿಗಿರುವಂತಹ ಹೆಸರು, ಹೌದಲ್ವಾ? ಓಕೆ, ಇಷ್ಟಕ್ಕೂ ದೇವರಿಗೆ ಏನಕ್ಕೋಸ್ಕರ ಈ ಹೆಸರು ಬಂತು? ದೇವರಿಗೆ ಏನಕ್ಕೋಸ್ಕರ ಈ ಹೆಸರು ಬಂತು? ಬೇಡ, ಸಾಕಷ್ಟು ಸರಿ ನಾವೇ ಏನ್ ಅನ್ಕೊಂಡಿರ್ತೀವಿ ನಮ್ಮೆಲ್ಲರ ಜೀವನಗಳ ಬಗ್ಗೆ. ಯಾರು ನನ್ನ ಬಗ್ಗೆ ಆಲೋಚನೆ ಮಾಡ್ತಿಲ್ಲ, ನನ್ನ ಬಗ್ಗೆ ಆಲೋಚನೆ ಮಾಡುವಂತವ್ರು ಯಾರು ಇಲ್ಲ. ಒಂದು ತಾಯಿ ಅನ್ಕೊಳ್ಳುವಂತಹದ್ದು ಅಥವಾ ತಂದೆ ಅನ್ಕೊಳ್ಳುವಂತಹದ್ದು, ಕುಟುಂಬದಲ್ಲಿರುವಂತಹ ಎಲ್ಲರ ಬಗ್ಗೆನೂ ನಾನು ಆಲೋಚನೆ ಮಾಡ್ತೀನಿ, ಕುಟುಂಬದಲ್ಲಿರುವಂತಹ ಎಲ್ಲರ ಬಗ್ಗೆನೂ ನಾನು ಆಲೋಚನೆ ಮಾಡ್ತೀನಿ. ನನ್ನ ಮಗನ ಬಗ್ಗೆ ನಾನು ಆಲೋಚನೆ ಮಾಡ್ತೀವಿ, ಮಗಳ ಬಗ್ಗೆ ಆಲೋಚನೆ ಮಾಡ್ತೀನಿ, ಗಂಡನ ಬಗ್ಗೆ ಆಲೋಚನೆ ಮಾಡ್ತೀನಿ. ಒಂದು ವೇಳೆ ಹೆಂಡತಿ ಆದ್ರೆ ಅನ್ಕೊಳ್ಳುವಂತಹದ್ದು, ನನ್ನ ತಾಯಿ ಬಗ್ಗೆ, ಅತ್ತೆ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ನಾನು ಆಲೋಚನೆ ಮಾಡ್ತೀನಿ. ಆದ್ರೆ ಅನ್ಫಾರ್ಚುನೇಟ್ಲಿ ನನ್ನ ಬಗ್ಗೆ ಆಲೋಚನೆ ಮಾಡುವಂತವ್ರು ಯಾರು ಇಲ್ವೇ? ಹೌದಾ ಇಲ್ವಾ? ಈ ಹಿರಿಯರಿಗೆ ನಾರ್ಮಲ್ ಆಗಿ ಬಾಧೆ ಇರುತ್ತೆ, ಯಾಕಂದ್ರೆ ಯಾರು ತಲೆ ಕೆಡಿಸ್ಕೊಳ್ತಿರೋದಿಲ್ಲ ಅಷ್ಟಾಗಿ ಅವರ ಅವಶ್ಯಕತೆ ಬಗ್ಗೆ, ಅನಿವಾರ್ಯತೆಗಳ ಬಗ್ಗೆ, ಹೌದಲ್ವಾ? ಹಾಗಿದ್ರೆ ಕೆಲವು ಸಾರಿ ನಮಗ್ ನಾವೇ ಅನ್ಕೊಂಡಿರ್ತೀವಿ, ಏನಿದು ಯಾರು ಯೋಚನೆ ಮಾಡಲ್ಲ ನನ್ನ ಬಗ್ಗೆ, ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ನನ್ನ ಬಗ್ಗೆ, ನನ್ಗೇನ್ ಬೇಕು ಏನ್ ಬೇಡ, ನಾನು ಏನ್ ಮಾಡ್ಬೇಕು, ನಾನು ಹೆಂಗಿರ್ಬೇಕು, ನನ್ನ ಆರೋಗ್ಯದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋರಿಲ್ಲ, ನನಗೇನಾದ್ರು ಬೇಕಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರಿಲ್ಲ, ಹೌದಲ್ವಾ? ಅನ್ಸಿರುತ್ತಲ್ವಾ ನಾರ್ಮಲ್ ಆಗಿ? ಅದಕ್ಕೆ ನೋಡ್ತಿದ್ವಿ. ಯಾಕಂದ್ರೆ ಮನುಷ್ಯರಾಗಿ ನಾರ್ಮಲ್ ಆಗಿ ನಮ್ಗಿರುವಂತಹ ಸ್ವಭಾವ ಏನು ಅಂತ ಹೇಳಿದ್ರೆ, ನಮ್ಗೇನಾದ್ರು ಕನ್ಸಲ್ಟ್ ಮಾಡ್ಬೇಕು, ನಾವ್ ಯಾರನ್ನಾದ್ರೂ ಏನಾದ್ರು ಕೇಳ್ಬೇಕು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಮನುಷ್ಯರನ್ನ ಚೂಸ್ ಮಾಡ್ತೀವಿ ಫಸ್ಟ್ ಕೇಳಲಿಕ್ಕೆ. ಏನಾದ್ರು ಬೇಕು ಅಂತ ಅನ್ಕೊಳ್ಳಿ, ನಮಗೇನಾದ್ರು ಗೊತ್ತಾಗ್ತಿಲ್ಲ ಅಂತ ಅನ್ಕೊಳ್ಳಿ, ಅದನ್ನ ಗೊತ್ತಾಗದೆ ಇರುವಂತಹ ವಿಚಾರವನ್ನ ಪ್ರಪ್ರಥಮವಾಗಿ ಯಾರನ್ನ ಕೇಳ್ತೀವಿ? ಮನುಷ್ಯರನ್ನ, ಹೌದಾ ಇಲ್ವಾ? ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನೀವೊಂದು ಜಾಗ ತಗೋಬೇಕು ಅಂತ ಅನ್ಕೊಳ್ಳಿ. ನೀವೊಂದು ಜಾಗ ತಗೊಳ್ತಿದ್ದೀರಾ, ನೀವು ಒಂದು ಹೊಲವನ್ನ ತಗೊಳ್ತಿದ್ದೀರಾ ಅಂತ ಅನ್ಕೊಳ್ಳಿ, ಅಥವಾ ಒಂದು ದೊಡ್ಡ ಸೈಟ್ ಅನ್ನ ತಗೊಳ್ತಿದ್ದೀರಾ ಮನೆ ಕಟ್ಲಿಕ್ಕೆ. ಈಗ ಸೈಟ್ ತಗೊಳ್ಳುವುದಕ್ಕಿಂತ ಮುಂಚೆ, ಆ ಹೊಲವನ್ನ ತಗೊಳ್ಳುವುದಕ್ಕಿಂತ ಮುಂಚೆ ಯಾರನ್ನ ಕೇಳ್ತೀರಾ ನೀವು? ಯಾರನ್ನ ಕೇಳ್ತೀರಾ? ಆ ಏರಿಯಾದಲ್ಲಿರುವಂತಹ ಹಿರಿಯರನ್ನ. ಅಲ್ಲಿ ಹೋಗಿ ಫಸ್ಟ್ ಕೇಳುವಂತಹ ಪ್ರಶ್ನೆ, ಈ ಏರಿಯಾದಲ್ಲಿ ಎಷ್ಟು ಓಡ್ತಿದೆ ಸ್ಕ್ವೇರ್ ಫೀಟ್, ಅಥವಾ ಒಂದು ಎಕರೆ ಹೊಲ ಎಷ್ಟು ಓಡ್ತಿದೆ, ಹೌದಲ್ವಾ? ಅದನ್ನೇ ಅಲ್ವಾ ನೀವು ಮಾಡುವಂತಹದ್ದು, ನಾವೆಲ್ಲರೂ ಮಾಡುವಂತಹದ್ದು ನಾರ್ಮಲ್ ಆಗಿ ಮನುಷ್ಯರಾಗಿ. ಅಂದ್ರೆ ಒಂದು ದೊಡ್ಡ ನಿರ್ಣಯವನ್ನ ತಗೊಳ್ಳುವುದಕ್ಕಿಂತ ಮುಂಚೆ ನಮಗೆ ಏನ್ ಅಭ್ಯಾಸ ಆಗೋಗಿದೆ ನಮಗೆ ಗೊತ್ತಿಲ್ಲದೆ ಅಂತ ಹೇಳಿದ್ರೆ ಯಾರನ್ನ ಕೇಳ್ತೀವಿ? ಮನುಷ್ಯರನ್ನ ಕೇಳ್ತೇವೆ. ನಾವು ಮನುಷ್ಯರನ್ನ ಕೇಳುವಂತಹ ತಪ್ಪು ಅಂತ ನಾ ಹೇಳ್ತಿಲ್ಲ, ಆದ್ರೆ ಒಂದು ದೊಡ್ಡ ನಿರ್ಣಯವನ್ನ ತಗೋಬೇಕಾದ್ರೂ ಸಹ ನಮ್ಮ ಜೀವನದಲ್ಲಿ ಹಿರಿಯರು ಯಾರು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಮ್ಮ ಬಾಯಲ್ಲಿ ಬರುವಂತಹದ್ದು ನಮ್ ತಂದೆ ಬ್ರದರ್, ಹೌದಾ ಇಲ್ವಾ? ನಮ್ ತಂದೆ ಬ್ರದರ್, ನಮ್ ದೊಡ್ಡಪ್ಪ ಇದ್ದಾರೆ, ನಮ್ ಚಿಕ್ಕಪ್ಪ ಇದ್ದಾರೆ, ಆಮೇಲೆ ನಮ್ಮ ಅಣ್ಣ ಇದ್ದಾರೆ, ಇವರೇ ನಮ್ ಜೀವನದಲ್ಲಿ ಹಿರಿಯರು.
ಅವ್ರ ಹಿರಿಯರೇ ಇಲ್ಲ ಅಂತ ನಾ ಹೇಳ್ತಿಲ್ಲ, ಆದ್ರೆ ದೇವ್ರು ಅನ್ನುವಂಥವ್ರು ಒಬ್ರು ಇದಾರಲ್ವಾ, ಅವ್ರಿಗಿಂತ ಹಿರಿಯರು ಯಾರಾದ್ರೂ ಇದಾರ ಪ್ರಪಂಚದಲ್ಲಿ? ಇಲ್ಲ ಅಲ್ವಾ? ಅಟ್ಲೀಸ್ಟ್ ನಿಮ್ ದೊಡ್ಡಪ್ಪ ಚಿಕ್ಕಪ್ಪ ನಿಮ್ ತಂದೆ ಹತ್ರ ನೀವು ಹೋಗಿ ಕೇಳ್ಬೇಕಾದ್ರೆ ಅವ್ರಿಗೆ ಕೆಲವು ವಿಚಾರ ಗೊತ್ತು, ಕೆಲವು ವಿಚಾರ ಗೊತ್ತಿಲ್ಲ. ಹೌದಾ ಇಲ್ಲ? ಎಲ್ಲ ಗೊತ್ತು ಅನ್ನೋ ಹಂಗಿದೆಯಾ ಅವ್ರಿಗೆ? ಇಲ್ಲ. ಕೆಲವು ವಿಚಾರ ಅವ್ರಿಗೆ ಗೊತ್ತು, ಕೆಲವು ವಿಚಾರ ಅವ್ರಿಗೆ ಗೊತ್ತಿಲ್ಲದೆ ಇರುವಂತಹದ್ದಿರುತ್ತೆ. ಅಂದ್ರೆ ನಾವು ಪ್ರಪ್ರಥಮವಾಗಿ ಮಿಸ್ ಮಾಡುವಂತಹದ್ದು ಏನನ್ನ ಗೊತ್ತಾ? ಯಾರನ್ನ ಕೇಳುವಂತಹದ್ದು ಗೊತ್ತಾ? ದೇವರನ್ನ ಕೇಳುವಂತಹದ್ದೇ. ನಿಜನಾ? ದೇವರನ್ನು ಕೇಳುವಂತಹದ್ದೇ ಒಂದು ದೊಡ್ಡ ನಿರ್ಣಯ. ಅಟ್ಲೀಸ್ಟ್ ನೀವು ಒಂದು ಜಾಗ ತಗೋಬೇಕಾದ್ರೆ ಪ್ರಪ್ರಥಮವಾಗಿ ಅದನ್ನ ನೀವು ಇಡ್ಬೇಕಾಗಿರುವಂತಹದ್ದು, ನೀವು ಕೇಳ್ಬೇಕಾಗಿರುವಂತಹದ್ದು ಯಾರ ಹತ್ರ? ದೇವರ ಹತ್ರ. ತಂದೆ ಈ ರೀತಿ ಇದೆ ಸಿಚುವೇಶನ್, ಏನು ಈ ರೀತಿ ಒಂದು ಜಾಗವನ್ನ ನೋಡ್ಕೊಂಡ್ ಬಂದ್ ನಿಮ್ಗೆ ಅನ್ನಿಸ್ಬೋದು ಏನು, ಅಲ್ಲ ಬ್ರದರ್ ನಾವು ಜಾಗ ತಗೊಳ್ತಿರುವಂತಹ ದೇವ್ರು ಗೊತ್ತಿಲ್ವಾ, ನೋಡ್ತಿಲ್ವಾ ದೇವ್ರು? ಇದು ಬರೀ ಜಾಗದ ವಿಚಾರದಲ್ಲ ಅಲ್ಲ, ಪ್ರತಿ ದೊಡ್ಡ ನಿರ್ಣಯದ ಮುಂದೆ ಹಿಂದೆ ಅಡಿಬೇಕಾಗಿರುವಂತಹ ವಿಚಾರ ಇದು. ಉದಾಹರಣೆಗೆ ಯವನ ಕಾಲದಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ, ಶಾಲೆ ಮುಗೀತು, ಈಗ ಏನ್ ಸೇರ್ಬೇಕು ನೀವು? ಎಲ್ಲಿಗೆ ಸೇರ್ಬೇಕು? ಕಾಲೇಜ್ಗ? ಓಕೆ. ಈಗ ಕಾಲೇಜಿಗೆ ಸೇರುವುದಕ್ಕಿಂತ ಮುಂಚೆ ಒಂದು 5 ಚಾಯ್ಸ್ ಇದೆ ಅಂತ ಅನ್ಕೊಳ್ಳಿ, 6 ಚಾಯ್ಸ್ ಇದೆ ಅಂತ ಅನ್ಕೊಳ್ಳಿ. ಅವಾಗ ನಮ್ಮ ಮುಂದೆ ಇರುವಂತಹದ್ದು ಯಾವ ಕಾಲೇಜಿಗೆ ಸೇರ್ಲಿ, ಅಥವಾ ಮದ್ವೆ ಅನ್ನುವಂತಹ ಚಾಯ್ಸ್ ಇದೆ ಅಂತ ಅನ್ಕೊಳ್ಳಿ. ನಿಮಗೆ ನೀವು ನೋಡಿದ್ದೀರಾ, ಅಥವಾ ಹಿರಿಯರಾಗಿ ತಂದೆ ತಾಯಿಯಂದಿರು ನೋಡಿದ್ದಾರೆ, ನಿಮಗೆ ವಧುವನ್ನು ವರರನ್ನು ನೋಡಿದ್ದಾರೆ. ಈಗ ನೆಕ್ಸ್ಟ್ ನಮ್ಮ ಮುಂದೆ ಇರುವಂತಹ ಚಾಯ್ಸ್ ಏನ್ ಗೊತ್ತಾ? ಪ್ರಪ್ರಥಮವಾಗಿ ಹೋಗಿ ನಮ್ಮ ಹಿರಿಯರನ್ನ ಕನ್ಸಲ್ಟ್ ಮಾಡುವಂತಹ, ನಿಮ್ಗೆ ಒಪ್ಕೆನಾ, ನಿನಗೊಪ್ಕೆನಾ, ನೀನೇನಂತೀಯ ಅವ್ರನ್ನ ಕೇಳ್ಬೇಕು. ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಕಾಲೇಜಿಗೆ ಸೇರುವುದಕ್ಕಿಂತ ಮುಂಚೆನೂ ಸಹ ನಾರ್ಮಲ್ ಆಗಿ ನಮ್ಗಿರುವಂತಹ ಅಭ್ಯಾಸ, ಈ ಮುಂಚೆ ಯಾರಾದ್ರೂ ಓದಿರ್ತಾರಲ್ವಾ, ಅಣ್ಣ ಈ ಕಾಲೇಜ್ ಓಕೆನಾ, ಈ ಕಾಲೇಜ್ ಓಕೆನಾ, ಯಾವ ಕಾಲೇಜ್ ಚೆನ್ನಾಗಿದೆ, ನಾರ್ಮಲ್ ಆಗಿ ಪ್ರಶ್ನೆಗಳನ್ನೆಲ್ಲ ಇದು ಚೆನ್ನಾಗಿದ್ಯಾ ಅಂತ ಕೇಳುವಂತಹದ್ದು ಮನುಷ್ಯರ ಹತ್ರ ಕೇಳುವಂತಹದ್ದೇ ಅಭ್ಯಾಸ ಆಗೋಗಿರುತ್ತೆ ನಮಗೆ. ಹೌದಲ್ವಾ? ಆದ್ರೆ ಈ ರೀತಿಯಾಗಿರುವಂತಹ ಪ್ರಶ್ನೆಗೆ ನಾವು ಯಾವತ್ತೂ ದೇವರನ್ನ ಇನ್ವಾಲ್ವ್ ಮಾಡಿರುವಂತಹದ್ದೇ ಇರೋದಿಲ್ಲ ಅಲ್ವಾ? ತಂದೆ ಈ ರೀತಿ ಇದೆ ಸಿಚುವೇಶನ್, ನೀನೇನಂತ್ಯ? ರಾತ್ರಿ ಕನ್ಸಲ್ಲಿ ದರ್ಶನ ಕೊಡ್ತಾರೆ ಅಂತ ನಾ ಹೇಳ್ತಿಲ್ಲ. ಯಾಕೆಂದ್ರೆ ಅಲ್ಲಿ ನಾವ್ ಯಾವ ಸಿಚುವೇಶನ್ ಅಲ್ಲಿ ಇದ್ದೀವೋ, ನಾವ್ ಯಾವ ಸಂದರ್ಭದಲ್ಲಿದ್ದೀವೋ, ಆ ಸಂದರ್ಭದಿಂದಲೇ ವಾಕ್ಯಾನುಸಾರವಾಗಿ ವಾಕ್ಯದ ಮೂಲಕ ನೀವ್ ಯಾವಾಗ್ಲಾದ್ರೂ ನೆಕ್ಸ್ಟ್ ಟೈಮ್ ಸತ್ಯವೇದ ಓಪನ್ ಮಾಡಿದಾಗ್ಲೂ ಅದಕ್ಕೆ ಬೇಕಾಗಿರುವಂತಹ ಉತ್ತರವನ್ನ ದೇವರು ಕೊಡಬಹುದಾಗಿರುವಂತಹ ಸಾಧ್ಯತೆಗಳಿದೆ. ಹೌದಾ ಇಲ್ವಾ? ಯಾಕೆಂದ್ರೆ ನಮಗೆ ಒಂದು ರಾಂಗ್ ಪರ್ಸೆಪ್ಷನ್ ಏನು ಅಂತ ಹೇಳಿದ್ರೆ, ಅಂದ್ರೆ ವಾಕ್ಯ ಅನ್ನುವಂತಹದ್ದು ಒಂದು ಫೌಂಡೇಶನ್ ಲೆವೆಲ್, ಸರ್ಫೇಸ್ ಲೆವೆಲ್ ಎಲ್ಲ ಅರ್ಥ ಆಗಿದ್ರೆ ನಾರ್ಮಲ್ ಆಗಿ ಪ್ರಾರ್ಥನೆ ಮಾಡುವಂತಹದ್ದೆಲ್ಲ ಏನಕ್ಕೋಸ್ಕರ? ಸತ್ಯವೇದದಿಂದ ಡೈರೆಕ್ಟ್ ಆಗಿ ದೇವ್ರನ್ನ ಓದಬೇಕಾದ್ರೆ ಆನ್ಸರ್ ಕೊಡ್ಬೋದಲ್ವಾ? ನಾವು ದೇವ್ರ ಹತ್ರ ಕೇಳ್ಬೇಕಾ, ಇಷ್ಟಕ್ಕೂ ಇದನ್ನ ಮಾಡ್ಲಾ ಬೇಡವಾ ಅಂತ ಕೇಳ್ಬೇಕಾ ಅಂತ ನಮಗೆ ಅನ್ನಿಸ್ಬೋದು. ಆದ್ರೆ ಯೇಸು ಕ್ರಿಸ್ತರೇ ವಾಕ್ಯ ಅಂದ್ರೆ ಯಾರು? ಯೇಸು ಕ್ರಿಸ್ತರು ವಾಕ್ಯ ಆಗಿರುವಂತ ಯೇಸು ಕ್ರಿಸ್ತರೇ 12 ಜನ ಅಪೊಸ್ತಲರನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಸತ್ಯವೇದದಲ್ಲಿ ಏನ್ ಬರ್ಸಿದೆ ಗೊತ್ತಾ? ಏನ್ ಬರ್ಸಿದೆ? ಪ್ರಾರ್ಥನೆ ಮಾಡ್ತಾರೆ ದೇವ್ರ ಹತ್ರ. ಒಂದು ದೊಡ್ಡ ನಿರ್ಣಯವನ್ನ ತಗೊಳ್ಳುವುದಕ್ಕಿಂತ ಮುಂಚೆ ಯಾರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಯಾರ ಹತ್ರ ಕನ್ಸಲ್ಟ್ ಮಾಡ್ತಾರೆ? ದೇವ್ರ ಹತ್ರ ಕನ್ಸಲ್ಟ್ ಮಾಡಿ ತಗೊಂಡಂತಹ ನಿರ್ಣಯ 12 ಜನ ಅಪೊಸ್ತಲರದ್ದು ಸಹ. ಅಲ್ಲಿ ನೀಟಾಗಿ ನಾವು ಓದ್ತೀವಿ, ಒಂದ್ಸರಿ ಓದೋಣ ಆ ಮಾತನ್ನ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ, 6:12. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿ ಎಲ್ಲಾ ಪ್ರಾರ್ಥನೆಯಲ್ಲೇ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರೆಂದು ಹೆಸರಿಟ್ಟನು. ಆ ದಿವಸದಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದು ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರಂತೆ ಹೆಸರಿಟ್ಟನು. ಈ ಪ್ರಾರ್ಥನೆ ಯೇಸು ಕ್ರಿಸ್ತರು ಪ್ರತಿದಿನ ರಾತ್ರಿ ಪೂರ್ತಿ ಪ್ರಾರ್ಥನೆ ಮಾಡ್ತಿರುವಂತಹದನ್ನ ನಾವು ನೋಡ್ತೇವೆ. ಆದ್ರೆ ಸ್ಪೆಸಿಫಿಕ್ ಆಗಿ ಒಂದು ದೊಡ್ಡ ನಿರ್ಣಯವನ್ನ ತಗೊಳ್ಳುವುದಕ್ಕಿಂತ ಮುಂಚೆ ಪ್ರಾರ್ಥನೆಯಲ್ಲಿ ಯೇಸು ಕ್ರಿಸ್ತರು ಸಮಯ ಕಳೀತಿದ್ದಂತಹದ್ದನ್ನ ಸ್ಪಷ್ಟವಾಗಿ, ಇನ್ನೂ ಸುಸ್ಪಷ್ಟವಾಗಿ ನೀವು ನೋಡ್ತೀರಾ. ಶಿಲುಬೆಗೆ ಹಾಕಲ್ಪಡುವುದಕ್ಕಿಂತ ಮುಂಚಿನ ದಿನ ಎಲ್ಲಿ ಕಳೀತಿದ್ರು ಸಮಯವನ್ನ ಯೇಸು ಕ್ರಿಸ್ತರು? ಪ್ರಾರ್ಥನೆ. ಹೌದಲ್ವಾ? ಅಂದ್ರೆ ನಾರ್ಮಲ್ ಆಗಿ ನಾವು ಯೇಸು ಕ್ರಿಸ್ತರ ಜೀವನದ ಉದ್ದಕ್ಕೂ ನೋಡುವಂತಹದ್ದು, ನಾವ್ ಯಾರನ್ನ ವಾಕ್ಯ ಅಂತ ಹೇಳಿ ಇನ್ಸ್ಪಿರೇಷನ್ ಆಗಿ ತಗೊಂಡಿದೀವೋ, ಯಾರನ್ನ ವಾಕ್ಯ ಅಂತ ಹೇಳಿ ಕರಿತಿದೀವೋ, ಅವರೇ ತಮ್ಮ ಪ್ರತಿಯೊಂದು ದೊಡ್ಡ ದೊಡ್ಡ ನಿರ್ಣಯಕ್ಕೂ ಸಹ ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಇಟ್ಟಂತಹದನ್ನ ನೋಡ್ತೀವಿ. ಹೌದಲ್ವಾ? ಈಗ ನೀವ್ ಯೋಚನೆ ಮಾಡಿ ನೋಡಿ, ನಾವ್ ಎಷ್ಟಿಡ್ಬೇಕು ನಮ್ಮ ಪ್ರತಿ ಜೀವನದ ನಿರ್ಣಯವನ್ನು ಸಹ ಎಷ್ಟು ಮಾತ್ರಕ್ಕೆ ದೇವರ ಮುಂದೆ ಇಡ್ಬೇಕು ಅಂತ ಹೇಳಿ. ಹೌದಾ? ನಾನಾಗ್ಲೇ ಹೇಳಿದೆ ನಿಮಗೆ,
ನಮಗೆ ಏನ್ ಅಭ್ಯಾಸ ಆಗೋಗಿದೆ ಚಿಕ್ಕ ವಯಸ್ಸಿನಿಂದ ಅಂತ ಹೇಳಿದ್ರೆ ಮನುಷ್ಯರನ್ನ ಕನ್ಸಲ್ಟ್ ಮಾಡುವಂತಹದ್ದು, ಪ್ರತಿಯೊಂದು ವಿಚಾರಕ್ಕೂ ಮನುಷ್ಯರನ್ನ ಕನ್ಸಲ್ಟ್ ಮಾಡುವಂತಹದ್ದು ಮೊದಲು. ಹಾಗಾದ್ರೆ ದೇವ್ರು ಅನ್ನುವಂತಹದ್ದು ಯಾವಾಗ ಬರ್ತೀವಿ ದೇವ್ರ ಹತ್ರ ಅಂದ್ರೆ ನಾವು ಒಂದು ನಿರ್ಣಯವನ್ನ ತಗೊಂಡ್ವಿ ಅಂತ ಅನ್ಕೊಳ್ಳಿ, ಅದ್ ಸರಿಯಾಗಿ ಬಂದಿಲ್ಲ ಅಂತ ಅನ್ಕೊಳ್ಳಿ, ಆಮೇಲೆ ಅದರ ನಿಮಿತ್ತ ಕಷ್ಟ ಏನಾದ್ರು ಬಂತು ಅಂತ ಅನ್ಕೊಳ್ಳಿ, ಅವಾಗ ಬರ್ತೀವಿ ದೇವ್ರ ಹತ್ರ. ದೇವ್ರೆ ಹಿಂಗ್ ಮಾಡ್ಬಾರ್ದಾಗಿತ್ತು, ನೀವು ದೇವ್ರ ಹತ್ರ ಕೇಳಿದ್ವ ಈ ಮುಂಚೆ? ಈ ಮುಂಚೆ ನಾವು ಒಂದು ನಿರ್ಣಯವನ್ನ ತಗೊಂಡಾಗ ದೇವ್ರ ಹತ್ರ ಕೇಳಿನೇ ತಗೊಂಡ್ವಾ? ಇರೋದಿಲ್ಲ. ನಾರ್ಮಲ್ ಆಗಿ ಮನುಷ್ಯರನ್ನ ಕನ್ಸಲ್ಟ್ ಮಾಡಿರ್ತೀವಿ, ದೊಡ್ಡವರನ್ನ ಹಿರಿಯರನ್ನ ಕನ್ಸಲ್ಟ್ ಮಾಡಿರ್ತೀವಿ. ಹಿರಿಯರನ್ನ ಅಫ್ಕೋರ್ಸ್ ಕನ್ಸಲ್ಟ್ ಮಾಡ್ಬೇಕು, ನಾ ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಪ್ರಪ್ರಥಮವಾಗಿ ದೇವರನ್ನ ಅಲ್ವಾ ಕೇಳುವಂತಹದ್ದು. ಫಸ್ಟ್ ಪ್ರಾರ್ಥನೆಯಲ್ಲಿ ಅದನ್ನ ದೇವ್ರ ಮುಂದೆ ಅಲ್ವಾ ಇಡ್ಬೇಕು. ತಂದೆ, ಈ ತರ ಇದೆ ಸಿಚುವೇಶನ್, ನಿನಗೆ ಓಕೆನಾ? ನಿನಗಿದು ಅಂದ್ರೆ ನಿನ್ನ ಚಿತ್ತಾನುಸಾರವಾಗಿರುವಂತಹದ್ದೇನಾ ಇದು? ಏನೇನೆಲ್ಲ ನೋಡ್ಕೊಂಡ್ವಿ, ಯಾವ್ಯಾವ್ದು ಬಗ್ಗೆ ಎಲ್ಲ ದೇವ್ರ ಹತ್ರ ಕೇಳ್ಬೋದು, ಪ್ರತಿಯೊಂದು ವಿಷಯವನ್ನು ಕೇಳ್ಬೋದು. ಪ್ರಾರ್ಥನೆ ಅಂದ್ರೆ ಏನು? ಎಡಬಿಡದೆ ಪ್ರಾರ್ಥನೆ ಮಾಡಿ ಅಂತ ಸತ್ಯವೇದದಲ್ಲಿ ಒಂದು ಮಾತನ್ನ ಓದ್ಕೊಳ್ತೀವಲ್ವಾ, ಏನದರ ಅರ್ಥ ಏನು ಹೇಳಿ? ಎಡಬಿಡದೆ ಪ್ರಾರ್ಥನೆ ಮಾಡಿ ಅನ್ನೋದಕ್ಕೆ ಅರ್ಥ ಏನು ಸತ್ಯವೇದಲ್ಲಿರುವಂತಹ ಮಾತಿಗೆ? ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಮಲ್ಗೋವರೆಗೂ ಪ್ರಾರ್ಥನೆ ಒಂದು ಬಿಟ್ಟು ಬೇರೆ ಏನು ಮಾಡಬಾರ್ದು, ಅದೇನ ಅದರ ಅರ್ಥ? ಏನು ಎಡಬಿಡದೆ ಪ್ರಾರ್ಥನೆ ಮಾಡಿ ಅಂದ್ರೆ ಏನು? ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಿರ್ಬೇಕು, ಗ್ಯಾಪೇ ಕೊಡ್ಬಾರ್ದು. ಹೋಗ್ಲಿ, ಆಗತ್ತ ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೆಳಿಗ್ಗೆ 7 ಗಂಟೆಗೆ ಎದ್ದ ತಕ್ಷಣ ಕೂತ್ಕೋಬೇಕು, ರಾತ್ರಿ 11 ಗಂಟೆವರೆಗೂ ನೀವು ಮಲಗುವವರೆಗೂ ಪ್ರಾರ್ಥನೆ ಮಾಡ್ತಾನೆ ಇರ್ಬೇಕು. ಅದಾಗುವಂತ ಕೆಲಸನ ಯಾವತ್ತಾದ್ರೂ ನೀವು ಮಾಡ್ಲೇಬೇಕು ಅಂತ ಕುತ್ಕೊಂಡ್ರೆ ಅದಾಗತ್ತ? ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ 12 ಎಷ್ಟು ಅವರ್ ಆಗುತ್ತೆ? 15-16 ಅವರ್ಸ್ ಆಗುತ್ತೆ. ಆಗತ್ತಾ ಅದು ಅಷ್ಟೊತ್ತು ಪ್ರಾರ್ಥನೆ ಮಾಡಿ ಒಂದ್ ಕಡೆ ಕುತ್ಕೊಂಡು? ಅಲ್ಲ. ಹಾಗಾದ್ರೆ ಆ ಮಾತಿನ ಅರ್ಥ ಏನು? ಪ್ರತಿನಿತ್ಯವೂ ನೀವು ಯಾವ ಕೆಲಸ ಮಾಡ್ತಿರ್ಬೇಕಾದ್ರೇನು ದೇವರ ಜೊತೆ ಆ ಸಂಬಂಧವನ್ನ, ದೇವರ ಜೊತೆ ನೀವು ಮಾತಾಡುವಂತಹ ಆ ಒಂದು ಹತ್ತಿರವಾಗಿರುವಂತಹ ಸಂಬಂಧ ಇದೆಯಲ್ವಾ, ಆ ಪ್ರಾರ್ಥಿಸುವಂತಹದ್ದು, ಪ್ರತಿ ವಿಷಯವನ್ನು ದೇವರ ಮುಂದೆ ಇಡುವಂತಹದ್ದು, ದೇವರ ಹತ್ರ ಕೇಳುವಂತಹದ್ದು, ಇದು ನಡೀತಾನೆ ಇರ್ಬೇಕು. ಈಗ ಒಂದು ಹಾಫ್ ಅನ್ ಅವರ್ ಹಿಂದೆ ಕಣ್ಮುಚ್ಬಿಟ್ಟು ನೀವು ಕೂತಿರುವಂತಹ ಜಾಗದಲ್ಲಿ, ತಂದೆ ಈ ತರ ಇದೆ ಸಿಚುವೇಶನ್, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಏನ್ ಮಾಡ್ಬೇಕಂತ ಹೇಳಿ, ಅಥವಾ ವಾಕ್ಯದಿಂದ ಏನಾದ್ರು ಆಲೋಚನೆ ಕೊಡಿ ಅಂತ ನೀವು ಈ ಹಿಂದೆ ಅರ್ಧ ಗಂಟೆ ಕೇಳಿದ್ರೆ, ಅದಾದ್ಮೇಲೆ ಹಾಫ್ ಅನ್ ಅವರ್ ಮತ್ತೆ ಹಾಫ್ ಅನ್ ಅವರ್ ಬಿಟ್ಟು ಮತ್ತೆ ಕೇಳ್ಬೋದು ದೇವ್ರ ಹತ್ರ. ಇದೇ ಎಡಬಿಡದೆ ಪ್ರಾರ್ಥನೆ ಮಾಡಿ ಅಂದ್ರೆ ಪ್ರತಿ ವಿಷಯಕ್ಕೂ ಹೋಗಿ ದೇವರ ಹತ್ರ ಕನ್ಸಲ್ಟ್ ಮಾಡ್ಬೇಕು, ಪ್ರತಿ ವಿಷಯಕ್ಕೂ ಹೋಗಿ ಅದನ್ನ ದೇವ್ರ ಮುಂದೆ ಇಡ್ಬೇಕು, ಅದನ್ನ ಪ್ರಾರ್ಥನೆಯಲ್ಲಿ ಇಡ್ಬೇಕು. ಹೌದಲ್ವಾ? ಯಾಕಂದ್ರೆ ಇಲ್ಲಿ ವಿಚಾರ ಏನು ಅಂದ್ರೆ ನಮ್ಗೆ ದೊಡ್ಡ ದೊಡ್ಡ ನಿರ್ಣಯಗಳನ್ನು ತಗೊಳ್ಳುವುದಕ್ಕಿಂತ ಮುಂಚೆನೆ ಅಭ್ಯಾಸ ತಪ್ಪೋಗಿರತ್ತೆ. ಒಂದು ಹಿರಿಯರು, ನಾನು ಆಗ್ಲೇ ಹೇಳಿದೆ, ಹಿರಿಯರು ಒಂದು ವೇಳೆ ವಧುವನ್ನ ನೋಡ್ತಿದಾರೋ, ಮಕ್ಕಳಿಗೆ ವರರನ್ನ ನೋಡ್ತಿದಾರೋ, ಪ್ರಪ್ರಥಮವಾಗಿ ದೇವರ ಹತ್ರ ಹೇಳು, ತಂದೆ ಈ ತರ ಇದೆ ಸಿಚುವೇಶನ್. ನಾವು ಕಾಲ್ ಮಾಡ್ತೀವಿ, ದೊಡ್ಡಪ್ಪ ಈ ತರ ಒಂದ್ ಸಂಬಂಧ ನೋಡಿದೀನಿ ನನ್ನ ಮಗನಿಗೆ, ನೀನೇನಂತೀನಿ, ನಿನ್ಗೆ ಓಕೆನಾ? ಚಿಕ್ಕಪ್ಪ ಹತ್ರ ಆಮೇಲೆ ಕೇಳಿ, ದೊಡ್ಡಪ್ಪ ಹತ್ರ ಆಮೇಲೆ ಕೇಳಿ. ಓಕೆ, ಫಸ್ಟ್ ಯಾರ ಹತ್ರ ಕೇಳ್ಬೇಕದನ್ನ? ದೇವ್ರ ಹತ್ರ. ಶಾಲೆ ಮುಗಿಸಿದೀವಿ, ಈಗ ಏನ್ ತಗೋಬೇಕಂತ ಗೊತ್ತಾಗ್ತಿಲ್ಲ, ಯಾವ ಸ್ಟ್ರೀಮ್ ತಗೋಬೇಕಂತ ಗೊತ್ತಾಗ್ತಿಲ್ಲ, ಯಾವ ಕಾಲೇಜಿಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ಇಲ್ಲೊಂಥರ ಇದಾರೆ ಜನ, ಅಲ್ಲೊಂಥರ ಇದಾರೆ ಜನ. ಪ್ರಪ್ರಥಮವಾಗಿ ನಾವು ಯವನಸ್ಥರಾಗಿ ನಮ್ಗಿರ್ಬೇಕಾಗಿರುವಂತಹ ಅಭ್ಯಾಸ ಏನು ಅಂದ್ರೆ ಅದನ್ನ ದೇವ್ರ ಮುಂದೆ ಇಡುವಂತಹ, ತಂದೆ ಈ ತರ ಇದೆ ಸಿಚುವೇಶನ್. ನೀವು 16 ಕಾಲೇಜ್ ಇದೆ ಅಂತ ಅನ್ಕೊಳ್ಳಿ, ಅದ್ರಲ್ಲಿ ಬಾಯ್ಲ್ ಡೌನ್ ಮಾಡಿ ಅಟ್ಲೀಸ್ಟ್ 2 ಕಾಲೇಜ್ಗಾದ್ರೂ ಬರುತ್ತೆ, ಆಮೇಲೆ ನೀವು ನಿರ್ಣಯ ತಗೊಳ್ಳುವಂತಹ ಈಸಿ ಆಗತ್ತೆ. ಹೌದಾ? ತಂದೆ, ನಾನು ಎಲ್ಲಿದ್ರೆ ನಿನಗೆ ಹತ್ತಿರವಾಗಿರ್ತೀನಿ, ನಾನು ಯಾವ ಕಾಲೇಜಿಗೆ ಸೇರಿದ್ರೆ ಕೆಟ್ಟ ಹೋಗ್ದಂಗೆ ಇರ್ತೀನಿ, ನಾನು ಯಾವ ಕಾಲೇಜಿಗೆ ಸೇರಿದ್ರೆ ಒಂದು ಒಳ್ಳೆ ಬುದ್ಧಿಯನ್ನ ಕಲಿತು ಒಳ್ಳೆ ವ್ಯಕ್ತಿಯಾಗಿ ಹೊರಗಡೆ ಬರ್ತೀನಿ. ಇದನ್ನಾದ್ರೂ ಕನ್ಸಲ್ಟ್ ಮಾಡ್ಬೋದಾ? ಜೀವನದ ಪ್ರತಿ ನಿರ್ಣಯವನ್ನು ಸಹ ದೇವರನ್ನು ಕೇಳಿ, ದೇವರ ಹತ್ರ ಹೇಳಿ ತಗೊಳ್ಳುವಂತಹದ್ದು ಅಂದ್ರೆ ಇದೆ. ಭಕ್ತರು ಹೇಗಿದ್ರು ಅಂತ ಹೇಳಿ ನೋಡೋಣ. ನಮ್ಮ ಪಾಡಿಗೆ ನಾವು ಇಷ್ಟ ಬಂದಂಗೆ ನಾವು ಹಿರಿಯರನ್ನ ಕೇಳ್ಕೊಂಡು ಅವರನ್ನ ದೇವರನ್ನ ಗಾಳಿಗೆ ಬಿಟ್ಬಿಟ್ಟಿದ್ದೀವಿ. ಹಿರಿಯರನ್ನ ಕೇಳಲೇಬೇಕು, ಇನ್ಫ್ಯಾಕ್ಟ್ ಕೇಳಲೇಬೇಕು. ಯವನಸ್ಥರಾಗಿ ನಾವು ನಿರ್ಣಯಗಳನ್ನು ತಗೊಂಡಾಗ ಸಾಕಷ್ಟು ತಪ್ಪು ನಿರ್ಣಯಗಳನ್ನು ತಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಹಿರಿಯರನ್ನು ಕೇಳಬೇಕು. ಆದ್ರೆ ಇಲ್ಲಿ ಪ್ರಶ್ನೆ, ಅದಕ್ಕಿಂತ ಮುಂಚೆ ದೇವರ ಹತ್ರ ಇಡ್ತಿದೀವ, ಆ ವಿಷಯವನ್ನ ದೇವರ ಹತ್ರ ಕೇಳ್ತಿದೀವ ಅನ್ನುವಂತಹದ್ದು. ಹೌದಲ್ವಾ? ನೀವ್ ಯೋಚನೆ ಮಾಡಿ ನೋಡಿ ಪ್ರಿಯರೇ, ನಿಮ್ಮ ಮನೆಯಲ್ಲಿ 2 ಹಿರಿಯರಿದ್ದಾರೆ ಅಂತ ಅನ್ಕೊಳ್ಳಿ. ಈ 2ರಲ್ಲಿ ಒಬ್ರು ಎಲ್ರಿಗಿಂತ ಹಿರಿಯರು ಅಂತ ಅನ್ಕೊಳ್ಳಿ. ಹೌದಾ? ಇವಾಗ ಯಾರ ಹತ್ರ ಕೇಳ್ತೀರಾ ನೀವು ಹೇಳಿ? 2 ಹಿರಿಯರಿದ್ದಾರೆ, ಅದರಲ್ಲಿ ಒಬ್ರು ಎಲ್ರಿಗಿಂತ ಹಿರಿಯರು, ಎಲ್ರಿಗಿಂತ ಚೆನ್ನಾಗಿ ಗೊತ್ತಿರುವಂತವ್ರು ಎಲ್ಲ ವಿಚಾರಗಳು. ಯಾರ ಹತ್ರ ಕೇಳ್ತೀರಾ? ತುಂಬಾ ಹಿರಿಯರು ಯಾರು ಇರ್ತಾರೋ ಅವ್ರ ಹತ್ರ ಕೇಳ್ತೀರಾ ಅಲ್ವಾ? ತುಂಬಾ ತಿಳುವಳಿಕೆ ಯಾರಿಗಿದ್ಯೋ ಫಸ್ಟ್ ಅವ್ರ ಹತ್ರ ಕೇಳ್ತೀರಾ ಅಲ್ವಾ? ಆಮೇಲೆ ಇನ್ನೂ ಒಬ್ಬರ ಹತ್ರ ಕೇಳ್ತೀರಾ ಅಲ್ವಾ? ಹೋಗಿ ಇನ್ನೊಬ್ರ ಹತ್ರ ಮಾತಾಡ್ತೀರಾ ಅಲ್ವಾ? ಇದು ನಿಜ ಆದ್ರೆ ಇಲ್ಲಿ ಪ್ರತಿದಿನನೂ ಏನಾಗ್ತಿದೆ ಗೊತ್ತಾ? ದೇವರು ನಮ್ಮನ್ನೇ ನೋಡ್ತಿದ್ದಾರೆ. ಓಕೆ, ನಮ್ಮ ಮಗನ ಜೀವನದಲ್ಲಿ ಒಂದು ನಿರ್ಣಯ ತಗೊಳ್ಳುವಂತಹ ಒಂದು ಟೈಮ್ ಬಂದಿದೆ, ಇವಾಗ ಏನ್ ಮಾಡ್ತಾನೆ ಅಂತ ಹೇಳಿ ನೋಡ್ತಿರ್ತಾರೆ. ಆದ್ರೆ ನಮ್ ಬುದ್ಧಿ ಏನು? ಫೋನ್ ಎತ್ಕೊಳ್ಳುವಂತಹದ್ದು, ಕಾಲ್ ಮಾಡುವಂತಹದ್ದು. ಅಥವಾ ಮನೇಲಿ ಯಾರಾದ್ರೂ ಹಿರಿಯರಿದ್ರೆ, ಏನಂತೀಯ ದೊಡ್ಡಪ್ಪ, ಚಿಕ್ಕಪ್ಪ, ತಾತ, ನೀ ಏನಂತೀಯ? ತಂದೆ ನೀವೇನಂತೀರಾ?
ಮನುಷ್ಯರ ಹತ್ರ ಫಸ್ಟ್ ಹೋಗಿ ಕನ್ಸಲ್ಟ್ ಮಾಡುವಂತ ದೇವ್ರು ನೋಡ್ತಾನೆ ಇರ್ತಾರೆ. ನನ್ನ ಮಗ ಫಸ್ಟ್ ಬಂದು ಮಂಡಿಕಾಲ್ ಹಾಕಿ ನನ್ನ ಮುಂದೆ ಪ್ರಾರ್ಥನೆ ಮಾಡಿ, ತಂದೆ ಈ ತರ ಇದೆ ಸಿಚುವೇಶನ್, ಏನ್ ಮಾಡ್ಲಿ ಅಂತ ಕೇಳ್ತಾನೆ ಅಂತ ಅನ್ಕೊಂಡೆ. ಅವ್ನು ಯಾರ ಹತ್ರ ಹೋದ? ಮತ್ತೆ ಮನುಷ್ಯರ ಹತ್ರ. ನಾವು ನಾರ್ಮಲ್ ಆಗಿ ಮನುಷ್ಯರ ಹತ್ರ ಕೇಳಿದಾಗ ಅವರ ನಿರ್ಣಯಗಳು, ಅವರ ಸಲಹೆಗಳು ಕೆಲವು ಸರಿ ತಪ್ಪಾಗಿರ್ಬೋದು. ಹೌದಾ ಇಲ್ವಾ? ಮನುಷ್ಯರಾಗಿ ಅವ್ರು ಕೊಡುವಂತ ಎಲ್ಲಾ ಸಲಹೆನೂ ಸಹ ಸರಿಯಾಗಿರುತ್ತೆ ಅಂತ ಹೇಳಲಿಕ್ಕಾಗತ್ತ? ಇಲ್ಲ, ಕೆಲವು ಸಾರಿ ತಪ್ಪಾಗಿರ್ಬೋದು. ಆದ್ರೆ ನೀವು ದೇವರನ್ನ ಕೇಳಿ ನಿರ್ಣಯಗಳನ್ನು ತಗೊಂಡಾಗ ತಪ್ಪಾಗಿರುವಂತಹ ನಿರ್ಣಯಗಳನ್ನು ಕೊಡ್ತಾರ? ತಪ್ಪಾಗಿರುವಂತಹ ಆಲೋಚನೆಗಳನ್ನ ಅಥವಾ ತಪ್ಪಾಗಿರುವಂತಹ ಸಂದರ್ಭಗಳನ್ನು ಸತ್ಯವೆಯಿಂದ ಹುಡುಕೊಡ್ತಾರ? ಇಲ್ಲ. ದೇವರು ಕೊಡುವಂತಹ ಸಲಹೆಗಳು ಯಾವಾಗ್ಲೂ ಸಹ ಸರಿಯಾಗೇ ಇರುತ್ತೆ. ಈ ನಂಬಿಕೆ ನಮ್ಗೆ ಯಾವತ್ತು ಬರುತ್ತೋ ಅವಾಗ ಯಾರನ್ನ ಕೇಳುವಂತಹದ್ದು ಪ್ರಪ್ರಥಮವಾಗಿ ಮಾಡ್ಕೊಳ್ತೀವಿ ನಾವು? ದೇವರ ಹತ್ರನೇ ಕನ್ಸಲ್ಟ್ ಮಾಡ್ತೇವೆ, ದೇವರ ಹತ್ರನೇ ಕೇಳ್ತೀವಿ ಪ್ರಪ್ರಥಮವಾಗಿ. ಆಮೇಲೆ ಮನುಷ್ಯರು, ನೀವು ಕೇಳಿ, ನಿಮ್ ತಂದೆಯನ್ನ ಕೇಳಿ, ನಿಮ್ ತಾಯಿಯನ್ನ ಕೇಳಿ, ಎಲ್ಲರನ್ನೂ ಕೇಳಿ, ತಪ್ಪಿಲ್ಲ. ಆದ್ರೆ ಪ್ರಪ್ರಥಮವಾಗಿ ಯಾರನ್ನ ಕೇಳ್ಬೇಕು? ಯಾರು ನಿಮ್ ಬಗ್ಗೆ ಎಲ್ಲರಿಗಿಂತ ಹೆಚ್ಚಾಗಿ ಆಲೋಚನೆ ಮಾಡ್ತಾರೋ, ಯಾರಿಗೆ ಆಲೋಚನಾ ಕರ್ತರು ಅನ್ನುವಂತ ಹೆಸರಿದೆಯೋ ಅವ್ರ ಹತ್ರ ಕೇಳ್ಬೇಕು. ಹೌದಾ ಇಲ್ವಾ? ಒಂದು ವೇಳೆ ನಿಮ್ಮ ಹಿರಿಯರು, ನಿಮ್ಮ ಮನೇಲಿ ಇರುವಂತ ಹಿರಿಯರು ಯಾವಾಗ್ಲೂ ಸಹ ನಿಮ್ಮ ಬಗ್ಗೆ ಆಲೋಚನೆ ಮಾಡದೇ ಇರ್ಬೋದು. ಯಾಕಂದ್ರೆ ಅವರ ಜೀವನಗಳು ಅವ್ರಿಗೆ ಇರುತ್ತಲ್ವಾ, ಅವ್ರು ಕಷ್ಟಪಡುವಂತಹದ್ದು. ಅವ್ರು ಉದ್ಯೋಗಕ್ಕೆ ಹೋದ್ರು ಅಂತ ಅನ್ಕೊಳ್ಳಿ ಪ್ರಿಯರೇ. ಅವ್ರು ಉದ್ಯೋಗಕ್ಕೆ ಹೋದ್ರೆ ನಿಮಗೆ ಏನ್ ಅನ್ಸುತ್ತೆ? ಯಾವಾಗ್ಲೂ ಸಹ ನಿಮ್ ಬಗ್ಗೆನೇ ಆಲೋಚನೆ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮನ್ನ ಎಷ್ಟು ಪ್ರೀತಿ ಮಾಡಿದ್ರು ಸಹ ಅವಾಗ ಆಲೋಚನೆ ಮಾಡ್ತಾರೆ, ಇಲ್ಲ ಅಂತ ನಾ ಹೇಳ್ತಿಲ್ಲ. ಅವ್ರ ಉದ್ಯೋಗಕ್ಕೆ ಒಂದ್ 8 hours ದುಡಿತಿದ್ದಾರೆ, 8 hours 10 hours 10 ಗಂಟೆಗಳು ದುಡಿತಿದ್ದಾರೆ ಅಂತ ಅನ್ಕೊಳ್ಳಿ. ಆ 10 ಗಂಟೆಗಳು ಸಹ ನಿಮ್ ಬಗ್ಗೆನೇ ಆಲೋಚನೆ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ ಅಲ್ವಾ? ಆದ್ರೆ ದೇವರ ಸ್ಪೆಷಾಲಿಟಿ, ದೇವರ ಶ್ರೇಷ್ಠತೆ ಏನು ಅಂತ ಹೇಳಿದ್ರೆ, ಪ್ರತಿ ನಿಮಿಷವೂ ನಮ್ಮ ಬಗ್ಗೆನೇ ಆಲೋಚನೆ. ನಮಗೇನ್ ಮಾಡ್ಬೇಕು, ಏನ್ ಮಾಡಿದ್ರೆ ನಾವು ಕರೆಕ್ಟ್ ಆಗಿರ್ತೀವಿ, ಐಶ್ವರ್ಯವಂತರಾಗ್ತೀವಿ ಅಲ್ಲ, ಶ್ರೀಮಂತರಾಗ್ತೀವಿ ಅಂತಲ್ಲ. ಏನ್ ಮಾಡಿದ್ರೆ ನನ್ನ ಮಗ ನನ್ನಲ್ಲಿ ಕರೆಕ್ಟ್ ಆಗಿರ್ತಾನೆ, ಏನ್ ಮಾಡಿದ್ರೆ ನನ್ನ ಮಗ ಅಥವಾ ನನ್ನ ಮಗಳು ಪರಲೋಕಕ್ಕೆ ಬರ್ತಾರೆ, ಏನ್ ಮಾಡಿದ್ರೆ ನನಗೆ ಹತ್ತಿರವಾಗಿರ್ತಾರೆ ನನ್ನ ಮಕ್ಕಳು. ಈ ತರ ಪ್ರತಿ ಹೊತ್ತು ಸಹ, ಪ್ರತಿ ಸಾರಿಯೂ ಸಹ, ಪ್ರತಿ ಕ್ಷಣವೂ ಸಹ ನಮ್ಮ ಬಗ್ಗೆನೇ ಆಲೋಚನೆ. ಅದಕ್ಕೆ ನಾವ್ ಹೇಗಿರ್ಬೇಕು ಮಕ್ಕಳಾಗಿ? ನಮ್ಮ ಬಗ್ಗೆ ಯಾವಾಗ್ಲೂ ಆಲೋಚನೆ ಮಾಡುವಂತಹ ತಂದೆ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರನೇ ಕೇಳ್ಬೇಕಲ್ವಾ? ಪ್ರಪ್ರಥಮವಾಗಿ ಏನಾದ್ರು ಇದ್ರೆ ಅವ್ರ ಹತ್ರನೇ ಹೇಳ್ಬೇಕಲ್ವಾ ಪ್ರಪ್ರಥಮವಾಗಿ? ಭಕ್ತರು ಹೇಗಿದ್ರು ಗೊತ್ತಾ? ಒಂದ್ಸರಿ ಮೋಶೆ ಹೇಗಿದ್ರು ಅಂತ ಹೇಳಿ ನೋಡೋಣ. ಮೋಶೆ ಇಷ್ಟಕ್ಕೂ ಅರಣ್ಯದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಅವ್ರು ದೇವರ ಹತ್ರ ಇಟ್ಟಂತಹ ಬೇಡಿಕೆ ಒಂದೇ, ಏನು? ತಂದೆ, ನೀನು ನಮ್ಮ ಜೊತೆ ಬಂದಿಲ್ಲ ಅಂತ ಹೇಳಿದ್ರೆ, ಇನ್ನು ಮುಂದಿನ ಪ್ರಯಾಣದ ನಿಮಿತ್ತ ನೀನು ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರೆ ನಾವು ಈ ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅಂತಾರೆ. ನೀನೊಂದು ವೇಳೆ ನಮ್ಮ ಜೊತೆ ಬಂದಿಲ್ಲ ಅಂದ್ರೆ ಈ ಸ್ಥಳವನ್ನ ಬಿಟ್ಟು ನಾವು ಕದಲೋದಿಲ್ಲ. ನೋಡೋಣ ಆ ಮಾತನ್ನ ಒಂದ್ಸಾರಿ. ವಿಮೋಚನ ಕಾಂಡ 33ನೇ ಅಧ್ಯಾಯ 15ನೇ ವಚನ. ಅದಕ್ಕೆ ಮೋಶೆ, ನೀನು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗುಗೊಡಿಸಬಾರದು. ಅದಕ್ಕೆ ಮೋಶೆ, ನೀನು ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ನೀನ್ ನನ್ನ ಜೊತೆ ಬಂದಿಲ್ಲ ಅಂದ್ರೆ ತಂದೆ, ನೀನ್ ನಮ್ ಜೊತೆ ಇಲ್ಲ ಅಂತ ಹೇಳಿದ್ರೆ ತಂದೆ, ದಯವಿಟ್ಟು ನಾವಿಲ್ಲಿಂದ ಒಂದ್ ಹೆಜ್ಜೆನೂ ಸಹ ಕದಲೋದಿಲ್ಲ. ಅಂದ್ರೆ ಅವ್ರಿಗಿರುವಂತಹ ವಿಶ್ವಾಸ, ನಂಬಿಕೆ ಎಲ್ಲ ಒಂದ್ಸಾರಿ ನೋಡಿ. ಅಲ್ಲೂ ಇದ್ದಾರೆ, ಇಸ್ರಾಯೇಲಿಯರ ಸಮೂಹದಲ್ಲೂ ಸಹ ಸಾಕಷ್ಟು ಹಿರಿಯರಿದ್ದಾರೆ, ಸಾಕಷ್ಟು ಗೊತ್ತಿರುವಂತವ್ರು, ಸಾಕಷ್ಟು ನಿಪುಣರಿದ್ದಾರೆ. ಅವ್ರನ್ನ ಯಾರನ್ನೂ ಕನ್ಸಲ್ಟ್ ಮಾಡ್ತಿಲ್ಲ. ಆ ನಿಪುಣರು ನಮ್ ಜೊತೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದ್ರೂ ಪರವಾಗಿಲ್ಲ, ಆದ್ರೆ ಯಾರು ಬರ್ಲೇಬೇಕು? ದೇವ್ರು ಬರ್ಲೇಬೇಕು. ಅದು ಅವ್ರಿಗೆ ದೇವ್ರ ಮೇಲೆ ಇರುವಂತಹ ವಿಶ್ವಾಸ. ನಾವು ಒಂದ್ ವೇಳೆ ದೇವರನ್ನು ಕೇಳಿ ಹೇಳಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂತ ಅನ್ಕೊಳ್ಳಿ, ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಕರೆಕ್ಟ್ ಆಗಿರುವಂತಹ ನಿರ್ಣಯಗಳನ್ನು ಕೊಡ್ತಾರೆ, ಕರೆಕ್ಟ್ ಆಗಿರುವಂತಹ ಸಲಹೆಗಳನ್ನು ಕೊಡ್ತಾರೆ, ಕರೆಕ್ಟ್ ಆಗಿ ಆ ಸಂದರ್ಭಕ್ಕೆ ಬೇಕಾಗಿರುವಂತಹ ವಾಕ್ಯಾನುಸಾರವಾಗಿರುವಂತಹ ಆಲೋಚನೆಗಳನ್ನು ಕೊಡ್ತಾರೆ. ನೆಕ್ಸ್ಟ್, ಯಾವಾಗ್ಲೂ ಸಹ ಒಂದು ವಿಚಾರ ನಮ್ಮ ಜೀವನದಲ್ಲಿ ನಡಿಬೇಕು ಅಂದ್ರೆ ನಾವು ಲೇಟ್ ಮಾಡೋದಿಲ್ಲ. ದೇವರು ಲೇಟ್ ಮಾಡೋದಿಲ್ಲ. ಆ ವಿಚಾರ ಯಾವಾಗ ನಮ್ಮ ಜೀವನದಲ್ಲಿ ನಡಿಬೇಕು ಅಂತ ದೇವರು ಅನ್ಕೊಂಡಿದಾರೋ ಆ ಸಮಯದಲ್ಲಿ ಖಚಿತವಾಗಿ ನಡೆಯುತ್ತೆ. ಯಾಕಂದ್ರೆ ನಾರ್ಮಲ್ ಆಗಿ ನಮ್ಗೆ ಆಲೋಚನೆ ಇರುತ್ತಲ್ವಾ, ಯಾಕಂದ್ರೆ ದೇವರ ಮೇಲೆ ಸಂಪೂರ್ಣವಾಗಿ ನಮ್ಮ ಜೀವನವನ್ನ ಬಿಡದೇ ಇರುವುದಕ್ಕೆ ಕಾರಣನೇ ಇದು. ಏನು? ದೇವರು ಒಂದ್ ವೇಳೆ ಮೋಸ ಮಾಡ್ಬಿಟ್ರೆ, ಹೌದಾ ಇಲ್ವಾ? ದೇವರು ಒಂದ್ ವೇಳೆ ನಂಗೆ ಬೇಕಾಗಿರುವಂತಹದನ್ನ ಕೊಡದೆ ಹೋದ್ರೆ, ನಾರ್ಮಲ್ ಆಗಿದೆ ಅಲ್ವಾ? ಅದಕ್ಕೆ ಮಕ್ಕಳ ಬಗ್ಗೆ ಸಾಕಷ್ಟು ಜನ ಮಕ್ಕಳಾಗಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿರ್ತಾರಲ್ವಾ? ಅವ್ರ ಪ್ರಾರ್ಥನೆಗಳನ್ನ ನೀವು ಕೇಳ್ಬೇಕು. ತಂದೆ, ಆರೋಗ್ಯವಾಗಿರುವಂತಹ ಮಗುವನ್ನ ಕೊಡ್ಬೇಕು.
ಒಂದ್ ವೇಳೆ ಇವ್ರು ಬರೀ ಮಗುವನ್ನ ಕೇಳಿದ್ರು ಅಂತ ಅನ್ಕೊಳ್ಳಿ ದೇವ್ರ ಹತ್ರ, ಇವ್ರಿಗಿರುವಂತಹ ಭಯ ಏನು ಅಂತ ಹೇಳಿ? ಅಂಗವೈಕಲ್ಯತೆ ಇರುವಂತಹ ಮಗುವನ್ನು ಕೊಟ್ಬಿಟ್ರೆ ದೇವ್ರು. ಅದಕ್ಕೆ ನಾವು ಆಡ್ ಮಾಡುವಂತಹದ್ದು ನೋಡಿ, ಪ್ರಾರ್ಥನೆಯಲ್ಲಿ ನಾವು ಆಡ್ ಮಾಡ್ತಿರುವಂತಹದ್ದು, ನಾವು ಸೇರಿಸ್ತಿರುವಂತಹದ್ದು ಆರೋಗ್ಯವಾಗಿರುವಂತಹ ಮಗು ಬೇಕು. ಹೌದಾ? ಅಂದ್ರೆ ಆರೋಗ್ಯವಾಗಿರುವಂತಹ ಮಗು ಬೇಕು ಅಂತ ನಾವು ದೇವ್ರ ಹತ್ರ ಕೇಳದೆ ಹೋದ್ರೆ ದೇವ್ರು ಎಂತ ಮಗು ಕೊಟ್ಬಿಡ್ತಾರೆ ಅನ್ನುವಂತಹ ನಮ್ಮ ಆಲೋಚನೆ. ಒಂದ್ ವೇಳೆ ಅಂಗವೈಕಲ್ಯತೆ ಇದ್ರೆ ದೇವ್ರ ಚೆನ್ನಾಗಿರುವಂತಹ ಮಗು ಬೇಕು, ಇದನ್ನ ನಾವು ಕೇಳದೆ ಹೋದ್ರೆ ದೇವ್ರು ಎಂತ ಮಗು ಕೊಟ್ಬಿಡ್ತಾರೆ ಅನ್ನುವಂತಹ ನಮ್ಮ ಆಲೋಚನೆ. ತಂದೆಯಾಗಿ ದೇವ್ರು ಎಂತ ಮಗುವನ್ನು ಕೊಡುವುದು? ಹೌದಾ? ಅಂದ್ರೆ ದೇವರ ಮೇಲೆ ನಮ್ಮ ಜೀವನವನ್ನು ಬಿಡದೇ ಇರುವಂತಹದ್ದು, ಸಂಪೂರ್ಣವಾಗಿ ದೇವರ ಹತ್ರ ಈ ರೀತಿಯಾಗಿರುವಂತಹದ್ದು ಯಾವ ವಿಚಾರವನ್ನು ಸಹ ಮುಖ್ಯವಾಗಿರುವಂತಹದ್ದು ಇಡದೇ ಇರುವಂತಹದ್ದು ಕಾರಣ ಏನು ಅಂದ್ರೆ ಇದೆ, ದೇವರ ಮೇಲೆ ಅಷ್ಟಾಗಿ ನಂಬಿಕೆ ಇಲ್ಲದೆ ಇರುವಂತಹದ್ದೇನೋ ಆಗಿರಬಹುದೇನೋ. ಹೌದಲ್ವಾ? ನಿಮ್ಮ ತಂದೆ ಇದ್ದಾರೆ ಅಂತ ಅನ್ಕೊಳ್ಳಿ ಪ್ರಿಯರೇ, ಭೂಮಿ ಮೇಲೆ ಅವ್ರೇನಾದ್ರೂ ಒಂದು ವಸ್ತುವನ್ನ ನಿಮಗ್ ತಗೋಬರ್ಬೇಕು ಅಂತ ಹೇಳಿದ್ರೆ ಎಂತ ವಸ್ತುವನ್ನ ತಗೊಂಡ್ ಬರ್ತಾರೆ? ಶ್ರೇಷ್ಠವಾಗಿರುವಂತಹ ತಗೊಂಡ್ ಬರ್ತಾರ ಅಥವಾ ಕಾಂಪ್ರಮೈಸ್ ಆಗಿ ಲೋ ಕ್ವಾಲಿಟಿ ಏನಾದ್ರು ತಂದು ಕೊಡ್ತಾರ? ಅವ್ರ ಕೈಯಲ್ಲಿ ಆಗಿರುವಂತಹ ಮಾತ್ರಕ್ಕೆ ಅತಿ ಶ್ರೇಷ್ಠವಾಗಿರುವಂತಹ ವಸ್ತುವನ್ನೇ ತಂದ್ಕೊಡುವಂತಹದ್ದು. ನಿಜನ? ಈ ನಂಬಿಕೆ ನಿಮಗಿದೆಯಾ? ನಿಮ್ ತಂದೆ ಮೇಲೆ, ಈ ಭೂಮಿಯ ಮೇಲೆ ಇರುವಂತಹ ತಂದೆ ಮೇಲೆ ನಂಬಿಕೆ ಇದೆಯಾ? ಇದೆ. ಯಾರ ಮೇಲೆ ಇಲ್ಲ ಈ ನಂಬಿಕೆ? ಯಾರ ಮೇಲೆ ಇಲ್ಲ ಈ ನಂಬಿಕೆ? ದೇವರ ಮೇಲೆ ಇಲ್ಲ. ನಾವು ಒಂದ್ ವೇಳೆ ಸ್ಪೆಸಿಫೈ ಮಾಡದೆ ಹೋದ್ರೆ, ಆರೋಗ್ಯಕರವಾಗಿರುವಂತಹ ಮಗು ಅಂತ ಹೇಳಿ ಪ್ರಾರ್ಥನೆಯಲ್ಲಿ ಸ್ಪೆಸಿಫೈ ಮಾಡದೆ ಹೋದ್ರೆ ದೇವರು ಎಂತ ಮಗು ಕೊಟ್ಬಿಡ್ತಾರೆ? ಅದು ಪರಿಸ್ಥಿತಿ. ಅಂದ್ರೆ ನಾವು ಕೇಳದೆ ಹೋದ್ರೆ ಕರೆಕ್ಟ್ ಆಗಿ ಇದೇ ಬೇಕು ಅಂತ ಹೇಳಿ ಕೇಳದೆ ಹೋದ್ರೆ, ಹಿಂಗೆ ನಡಿಬೇಕು ನಮ್ಮ ಜೀವನ ಅಂತ ಹೇಳಿ ಕೇಳದೆ ಹೋದ್ರೆ ಹೆಂಗೆಂಗೋ ಇರುವಂತಹದನ್ನ ಮಾಡ್ಬಿಡ್ತಾರೆ, ಹೆಂಗೆಂಗೋ ಇರುವಂತಹದನ್ನ ನಡೆಸ್ಬಿಡ್ತಾರೆ ದೇವ್ರು ಅನ್ನುವಂತಹದ್ದೇನ ನಮ್ಮ ಭಯ. ಆದ್ರೆ ಭಕ್ತರೆಲ್ಲರಿಗೂ ಸಹ ದೇವರು ಕರೆಕ್ಟ್ ಆಗಿರುವಂತಹದನ್ನ ಮಾಡ್ತಾರೆ ನನ್ನ ಜೀವನದಲ್ಲಿ. ಅದಕ್ಕೋಸ್ಕರ ನಾನು ಏನಾದ್ರು ಕೇಳ್ಬೇಕಾದ್ರೆ, ಏನಾದ್ರು ಹೇಳ್ಬೇಕಾದ್ರೆ ಪ್ರಥಮವಾಗಿ ದೇವರಿಗೆ ಹೇಳ್ಬೇಕು, ದೇವರ ಹತ್ರನೇ ಕೇಳ್ಬೇಕು. ಒಂದು ಸಿಹಿ ಸುದ್ದಿ ಇದೆ ಅಂತಾನು ಅನ್ಕೊಳ್ಳಿ ನಮ್ಮ ಜೀವನದಲ್ಲಿ. ಆ ಸಿಹಿ ಸುದ್ದಿಯನ್ನ ಫಸ್ಟ್ ನಾವು ಹಂಚ್ಕೊಳ್ಳುವಂತಹದ್ದು ಯಾರ ಹತ್ರ ಗೊತ್ತ? ಮನುಷ್ಯರ ಹತ್ರನೇ. ಮತ್ತೆ ನಾವೇನಾದ್ರೂ ಕೇಳಬೇಕು ಅಂತ ಹೇಳಿದ್ರೆ, ಸಲಹೆ ಕೇಳ್ಬೇಕು ಅಂತ ಹೇಳಿದ್ರೆ ಅದನ್ನು ಮನುಷ್ಯರ ಹತ್ರನೇ ಫಸ್ಟ್ ಕೇಳುವಂತಹದ್ದು. ಒಂದು ಸಿಹಿ ಸುದ್ದಿಯನ್ನ ಹಂಚ್ಕೋಬೇಕಾದ್ರೆ ಅದನ್ನು ಹಂಚ್ಕೊಳ್ಳುವಂತಹದ್ದು ಯಾರ ಹತ್ರ? ಮನುಷ್ಯರ ಹತ್ರನೇ ಫಸ್ಟ್. ಆ ಸಿಹಿ ಸುದ್ದಿ ಉಂಟಾಗ್ಲಿಕ್ಕೆ ಕಾರಣ ಯಾರು ಹೇಳಿ? ದೇವ್ರಲ್ವಾ? ಮಗು ಆಯ್ತು ಅಂತ ಅನ್ಕೊಳ್ಳಿ, ಡೆಲಿವರಿ ಆಯ್ತು ಅಂತ ಅನ್ಕೊಳ್ಳಿ, ಈಗೆಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಫಸ್ಟ್ ಏನ್ ಮಾಡ್ತೀರಾ? ಮಗು ಆಗಿದ ತಕ್ಷಣ ಗಂಡ್ ಮಗುನೋ ಹೆಣ್ ಮಗುನೋ ಏನೋ ಒಂದು ಆಯ್ತು ಅಂತ ಅನ್ಕೊಳ್ಳಿ, ಆರೋಗ್ಯಕರವಾಗಿದೆ ಮಗು, ಫಸ್ಟ್ ಏನ್ ಮಾಡ್ತೀರಾ? ಫೋನ್ ತಗೊಳ್ಳುವಂತಹದ್ದು, ಡೈಲ್ ಮಾಡುವಂತಹದ್ದು. ಅಮ್ಮ ಮಗು ಆಯ್ತು, ಅಪ್ಪ ಮಗು ಆಯ್ತು, ಅಥವಾ ಅತ್ತೆ ಮಾವ ಮಗು ಆಯ್ತು, ಆರೋಗ್ಯಕರವಾಗಿದೆ, ಚೆನ್ನಾಗಿದೆ, ಫೋಟೋ ಕಳಿಸ್ಲಾ? ಇಷ್ಟಕ್ಕೂ ಮಗು ಕೊಟ್ಟಿದ್ಯಾರು? ದೇವ್ರು. ಪ್ರಪ್ರಥಮವಾಗಿ ನಾವು ಮಾಡ್ಬೇಕಾಗಿರುವಂತಹ ಕೆಲಸ ಏನು? ಆ ಸಮಯದಲ್ಲಿ ನಾವು ಮಾಡ್ಬೇಕಾಗಿರುವಂತಹ ಕೆಲಸ ಏನು? ಫಸ್ಟ್ ಎಷ್ಟ್ ಜನ ಪ್ರಾರ್ಥನೆ ಮಾಡ್ಬೇಕು? ಒಂದ್ 10 ನಿಮಿಷ. ನಿಮ್ ಬಂಧು ಬಳಗ ಎಲ್ಲ ಬಂದಿರ್ತಾರಲ್ವಾ, ಎಷ್ಟ್ ಜನ ಒಳಗಡೆ ಇರ್ತಿರೋ ಇರಿ, ಎಷ್ಟ್ ಜನ ಹೊರಗಡೆ ಹೋಗ್ತಿರೋ ಹೋಗಿ ಅಂತ ಹೇಳಿ ಫಸ್ಟ್ ಡೋರ್ ಕ್ಲೋಸ್ ಮಾಡಿ, ಒಂದ್ ವೇಳೆ ವಾರ್ಡ್ ಸಪರೇಟ್ ಆಗಿದ್ರೆ ಡೋರ್ ಕ್ಲೋಸ್ ಮಾಡಿ, ಪ್ರಪ್ರಥಮವಾಗಿ ಆ ಮಗುವನ್ನ ಕೈಯಲ್ಲಿ ಇಟ್ಕೊಂಡು ಕಣ್ ಮುಚ್ಚಿ ದೇವರಿಗಲ್ವ ಕೃತಜ್ಞತೆ ಹೇಳ್ಬೇಕಾಗಿರುವಂತಹದ್ದು. ನಿಜನ? ಇದೊಂದು ಸಿಹಿ ಸುದ್ದಿ. ಮನುಷ್ಯರ ಜೀವನದಲ್ಲಿ ಮಗು ಆಗುವಂತಹ, ಮಕ್ಕಳಾಗುವಂತಹದ್ದು ಅನ್ನುವಂತಹದ್ದು ಏನು? ಸಿಹಿ ಸುದ್ದಿ. ಅದನ್ನು ಹಂಚ್ಕೊಳ್ತಿರುವಂತಹದ್ದು ಯಾರ ಹತ್ರ ನೋಡಿ? ನಾವು ಫಸ್ಟ್ ಮನುಷ್ಯರ ಹತ್ರ ಹಂಚ್ಕೋಬಾರ್ದು ಅಂತ ನಾವು ಹೇಳ್ತಿಲ್ಲ, ಆದ್ರೆ ಅದಕ್ಕೂ ಸಹ ದೇವರು ಬರ್ಲಿಲ್ವೇ ಫಸ್ಟ್? ಯಾವಾಗ್ಲೂ ದೇವ್ರು ನಿಧಾನವಾಗಿ ನೆನಪು ಬಂದ ನಂತರ ಸ್ವೀಟ್ ಎಲ್ಲರಿಗೂ ಕೊಟ್ಟು ಎಲ್ಲರ ಹತ್ರನೂ ಈ ಮಾಹಿತಿಯನ್ನು ಹಂಚ್ಕೊಂಡು ಕೊನೆಯಲ್ಲಿ ದೇವ್ರು ನೆನಪು ಬರ್ತಾರೆ. ಹೌದಾ? ಹಂಗಾಗಿರ್ಬಾರ್ದಲ್ವಾ? ಕ್ರೈಸ್ತರಾಗಿರುವಂತಹ ನಾವಾದ್ರೂ ಫಸ್ಟ್ ನಮ್ಮ ಜೀವನದಲ್ಲಿ ಹಿರಿಯರು ಅಂತ ಹೇಳಿ ದೇವರನ್ನೇ ಕನ್ಸಿಡರ್ ಮಾಡ್ಬೇಕು. ಏನಾದ್ರು ಕೇಳೋ ಹಂಗಿದ್ರೆ ದೇವರ ಹತ್ರ ಕೇಳ್ಬೇಕು, ಏನಾದ್ರು ಹೇಳೋ ಹಂಗಿದ್ರೆ ಅದನ್ನ ಫಸ್ಟ್ ದೇವರ ಹತ್ರ ಹಂಚ್ಕೋಬೇಕು. ಅದೇ ಆ ಮಾತಿಗೆ ಅರ್ಥ. ಎಡಬಿಡದೆ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಏನು? ಎಡಬಿಡದೆ ಪ್ರಾರ್ಥನೆ ಮಾಡುವಂತಹದ್ದು ಅಂದ್ರೆ ದೇವರಿಗೂ ನಮಗೂ ಮಧ್ಯ ಗ್ಯಾಪ್ ಅನ್ನುವಂತಹದೇ ಇರಬಾರ್ದು. ಪ್ರತಿ ವಿಷಯವನ್ನು ಸಹ ದೇವರ ಹತ್ರ ಹಂಚ್ಕೋಬೇಕು, ಪ್ರತಿ ವಿಷಯವನ್ನು ಸಹ ದೇವರ ಹತ್ರ ಕೇಳ್ಬೇಕು, ಕನ್ಸಲ್ಟ್ ಮಾಡ್ಬೇಕು. ಈ ಪ್ರಪಂಚದಲ್ಲಿ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಲಾಯರ್ ಅನ್ನ ಕನ್ಸಲ್ಟ್ ಮಾಡ್ತಾರೆ. ಒಂದು ಪತ್ರ ಅರ್ಥ ಆಗಿಲ್ಲ ಅಂದ್ರೆ ಹೋಗಿ ಲಾಯರ್ ಕೈಯಲ್ಲಿ ಕೊಡ್ತಾರೆ, ಇದೇನೋ ಅರ್ಥ ಆಗ್ತಿಲ್ಲ ನೋಡಿ ಅಂತ. ನಿಜನಾ? ಏನಾದ್ರೂ ಒಂದು ನಿರ್ಣಯ ಅರ್ಥ ಆಗದೆ ಹೋದ್ರೆ ನಾವು ಕ್ರೈಸ್ತರಾಗಿ ನಾವು ಕನ್ಸಲ್ಟ್ ಮಾಡಬೇಕಾಗಿರುವಂತಹದ್ದು ಪ್ರಪ್ರಥಮವಾಗಿ ದೇವರನ್ನ, ಅದನ್ನೇ ಹೇಳುವಂತಹದ್ದು, ದೇವರನ್ನ ಅವಲಂಬಿಸಿಕೊಂಡು ಆಶ್ರಯಿಸಿಕೊಂಡು ನಡೆಯುವಂತಹದ್ದು ಅಂತ ಹೇಳಿ. ಇನ್ನೊಂದು ಉದಾಹರಣೆಯನ್ನು ನೋಡೋಣ ಸತ್ಯವೇದದಿಂದ. ಒಬ್ಬ ದೊಡ್ಡ ರಾಜ ಯಾವ ತರ ಯೋಚನೆ ಮಾಡ್ತಿದ್ದಾರೆ ಒಂದು ದೊಡ್ಡ ನಿರ್ಣಯ ತಗೊಳ್ಳುವುದಕ್ಕಿಂತ ಮುಂಚೆ ಅಂತ ಹೇಳಿ. ದಾವೀದನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಲ್ವಾ? ಅವರ ಜೀವನ ಹೆಂಗಿತ್ತು ಇಷ್ಟಕ್ಕೂ? ಸಮುವೇಲನ ಮೊದಲನೇ ಗ್ರಂಥ 27
23ನೇ ಅಧ್ಯಾಯ 23ನೇ ಅಧ್ಯಾಯ 2ನೇ ವಚನ. ಫಿಲಿಸ್ಟಿಯರ ಕೈ ಕೆಲಸಕ್ಕೆ ಮುತ್ತಿಗೆ ಹಾಕಿ. ಒಂದರಿಂದ ಓದೋಣ, ಒಂದರಿಂದ. 1 ಸಮುವೇಲ 23:1. ಫಿಲಿಸ್ಟಿಯರ ಕೈ ಕೆಲಸಕ್ಕೆ ಮುತ್ತಿಗೆ ಹಾಕಿ ಅಲ್ಲಿನ ಕಣಗಳನ್ನು ಸೊರೆ ಮಾಡುತ್ತಿರುವ ಕಣ್ಣುಗಳನ್ನು ಸೊರೆ ಮಾಡುತ್ತಿರುವ ವರ್ತಮಾನವು ದಾವಿದನಿಗೆ ಮುಟ್ಟಲು ಅವನು, ನಾನು ಹೋಗಿ ಆ ಫಿಲಿಸ್ಟಿಯರನ್ನು ಹೊಡೆಯಬಹುದೋ ಎಂದು ಯೆಹೋವನನ್ನು ಕೇಳಿದನು. ಆತನು ಅವನಿಗೆ, ಹೋಗಿ ಫಿಲಿಸ್ಟಿಯರನ್ನು ಹೊಡೆದು ಕೈಯಲ್ಲೇ ಊರನ್ನು ರಕ್ಷಿಸು ಎಂದು ಉತ್ತರ ಕೊಟ್ಟನು. ಇಲ್ಲಿ ಕೇಯಿಲ ಅಂತ ಹೇಳಿದ್ರೆ ಒಂದು ಊರ ಹೆಸರು. ಓಕೆ, ಈಗ ದಾವೀದನು ಮಾಡ್ತಿರುವಂತಹ ಪ್ರಾರ್ಥನೆ ಏನೋ ಒಂದ್ಸರಿ ನೋಡಿ. ಫಿಲಿಸ್ಟಿಯರು ಕೇಯಿಲಕ್ಕೆ ಮುತ್ತಿಗೆ ಹಾಕಿ ಅಲ್ಲಿನ ಕಣಗಳನ್ನು ಸೋರೆ ಮಾಡುತ್ತಿರುವ ವರ್ತಮಾನವು ದಾವೀದನಿಗೆ ಮುಟ್ಟಲು ಅವನು, 2ನೇ ವಚನ, ನಾನು ಹೋಗಿ ಆ ಫಿಲಿಸ್ಟಿಯರನ್ನು ಹೊಡೆಯಬಹುದು, ಅಂದ್ರೆ ನಾನು ಯುದ್ಧಕ್ಕೆ ಹೋಗ್ಬೋದಾ ಅಂತ ಹೇಳಿ ಯಾರನ್ನ ಕೇಳ್ತಿದ್ದಾರೆ ಎಂದು ಯೆಹೋವನನ್ನು ಕೇಳಿದನು. ಅಂದ್ರೆ ದಾವೀದನ ಶೂರತ್ವ ವೀರತ್ವ ನಮ್ಮೆಲ್ಲರಿಗೂ ಗೊತ್ತು. ದಾವೀದನು ಕತ್ತಿ ಹಿಡಿದ್ರೆ 10,000 ಜನ, ಅಂತ ವೀರ ಅಂತ ಶೂರ. ಕೇಳ್ಬೇಕು ಅಂತ ಅನ್ಸುತ್ತಾ ನಿಮಗೆ? ದೇವರ ಹತ್ರ ಕೇಳ್ಬೇಕಾಗಿರುವಂತ ಅನಿವಾರ್ಯತೆ ಇದೆ ಅಂತ ಅನ್ಸುತ್ತಾ? ಆದ್ರೂ ಕೇಳ್ತಿದ್ರೆ ನೋಡಿ ಒಂದ್ಸಾರಿ. ಹೌದಾ? ನಾವು ಮಾಡ್ತಿರುವಂತ ಕೆಲಸಗಳಲ್ಲಿ ನಾವು ವೀರರಲ್ಲ, ನಾವು ಶೂರರಲ್ಲ, ನಾವು ನಿಪುಣರಲ್ಲ. ನಮ್ಮ ನಿರ್ಣಯ ತಗೊಳ್ಲಿಕ್ಕೆ ಏನು ಜ್ಞಾನ ಇಲ್ಲದೆ ಇರುವಂತವ್ರು. ನಾವೇ ದೇವರನ್ನ ಸ್ಕಿಪ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇಂಥ ವೀರನಾಗಿರುವಂತಹ ದಾವೀದನು ಒಂದು ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ ಆ ಸಮಯದಲ್ಲಿ ಈ ಸಮಯದಲ್ಲಿ ಉದ್ಯೋಗ ಅಂದ್ರೆ ಇದು ಅದು ಚಾರ್ಟೆಡ್ ಅಕೌಂಟೆಂಟು, ಇನ್ನೊಂದು ಇಂಜಿನಿಯರು, ಡಾಕ್ಟ್ರು ಅಥವಾ ಮೇಸ್ತ್ರಿ, ಈ ರೀತಿಯಾಗಿರುವಂತಹ ಉದ್ಯೋಗಗಳು ಈ ಕಾಲದಲ್ಲಿ, ಆ ಕಾಲದಲ್ಲಿದ್ದಂತಹ ಉದ್ಯೋಗಗಳಲ್ಲಿ ಇದೊಂದು, ಏನು, ಯುದ್ಧ ಮಾಡುವಂತಹದ್ದು, ಯುದ್ಧ ಧರ್ಮವನ್ನ ನೆರವೇರಿಸುವಂತಹದ್ದು. ಓಕೆ, ಒಂದು ನಿರ್ಣಯವನ್ನ ತಗೋಬೇಕಾದ್ರೆ ನಾನು ಯುದ್ಧಕ್ಕೆ ಹೋಗ್ಲಾ ಬೇಡವಾ ಅಂತ ಹೇಳಿ ಯಾರನ್ನ ಕೇಳಿ ಹೋಗ್ತಿದ್ದಾರೆ? ದೇವ್ರ ಹತ್ರ. ನಮ್ಗೆ ಯಾವಾಗ ಬರುವಂತಹದ್ದು ಪ್ರಿಯರೇ ಇದು? ಪ್ರತಿ ನಿರ್ಣಯವನ್ನು ದೇವರ ಮುಂದೆ ತಗೊಂಡು ಬಂದಿಡುವಂತಹದ್ದು. ನಾವು ನಿರ್ಣಯವನ್ನು ದೇವರ ಮುಂದೆ ಇಡ್ತಿದೀವಿ ಅಂತ ಹೇಳಿದ್ರೆ ಅದಕ್ಕರ್ಥ ದೇವ್ರಿಗೆ ಅದು ಗೊತ್ತಿಲ್ಲ ಅಂತಲ್ಲ. ದೇವ್ರು ನೋಡ್ತಿದ್ದಾರೆ ಸದಾಕಾಲ ನಮ್ಮನ್ನ. ನಾವ್ ಇಟ್ಟಾಗ, ನಿಮಗೊಂದು ತಂದೆಯಾಗಿ, ನೀವೊಂದು ತಂದೆ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ಮಕ್ಕಳ ತಂದೆಗೆ ಗೊತ್ತಿರುತ್ತೆ ಈ ವಿಚಾರ. ನಿಮ್ಮ ಮಗು ಚಿಕ್ಕ ವಿಚಾರಕ್ಕೂ ಸಹ ನಿಮ್ಮನ್ನ ಕೇಳಿನೇ ಮಾಡ್ತಿದ್ದಾನೆ ಪ್ರತಿ ವಿಚಾರನು ಅಂತ ಅನ್ಕೊಳ್ಳಿ. ನಿಮ್ಗೆ ಖುಷಿ ಆಗುತ್ತಾ ಅಲ್ವಾ? ನಿಮ್ಗೆ ಖುಷಿ ಆಗತ್ತಾ? ಒಂದು ಚಿಕ್ಕ ವಿಷಯವನ್ನು ಸಹ ನಿಮ್ ಹತ್ರ ಕೇಳಿ ಇದನ್ನ ಮಾಡ್ಲಾ ಬೇಡ್ವಾ ಅಂತ ಹೇಳಿ ಕೇಳಿ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ನಿಮಗ್ ಸಂತೋಷ ಆಗತ್ತಾ? ಖಂಡಿತವಾಗ್ಲೂ ಆಗತ್ತಲ್ವಾ? ಹೌದಾ? ಇಲ್ಲಿ ದೇವರ ಪರಿಸ್ಥಿತಿನೂ ಅದೇ. ನನ್ನನ್ನು ಕೇಳಿ ಏನಾದ್ರೂ ಮಾಡುವಂತಹ ಮಕ್ಕಳು ಭೂಮಿ ಮೇಲೆ ಇದಾರ ಅಂತ ನೋಡ್ತಿದ್ದಾರೆ. ನನಗೆ ಹೇಳಿ ಎಲ್ಲವನ್ನೂ ಸಹ ಮಾಡುವಂತಹ ಮಕ್ಕಳಿದಾರ ಅಂತ ನೋಡ್ತಿದ್ದಾರೆ. ಅನ್ಫಾರ್ಚುನೇಟ್ಲಿ ಸಾಕಷ್ಟು ಜನ ಇಲ್ಲ. ಎಲ್ಲ ಎಂತವ್ರು ಅಂತ ಹೇಳಿದ್ರೆ, ತಂದೆ ತಾಯಂದಿರಾಗಿ ಮನೇಲಿ ಇರ್ತಾರೆ. ಒಂದು ದಿನ ಸಡನ್ ಆಗಿ ಡೋರ್ ನಾಕ್ ಮಾಡ್ತಾರೆ. ಯಾರೋ ಹೋಗಿ ತೆಗೆದು ನೋಡಿದ್ರೆ ಮಗನೇ. ಮಗನ ಕೊರಳಲ್ಲಿ ಹಾರ, ಪಕ್ಕದಲ್ಲಿ ಯಾರು ನಿಂತಿದ್ದಾರೆ? ಸೊಸೆ. ಹೌದಾ? ಈಗ ಸೊಸೆಯ ಕೊರಳಲ್ಲೂ ಸಹ ಹಾರ. ಏನು, ಮದುವೆ ಆಯ್ತು, ಹೌದಾ ಇಲ್ವಾ? ಅದ್ ನೋಡಿದ ತಕ್ಷಣ ತಂದೆ ತಾಯಂದಿರಿಗೆ ಹೆಂಗಿರತ್ತೆ ಹೇಳಿ? ಹೆಂಗಿರತ್ತೆ ತಂದೆ ತಾಯಂದಿರಿಗೆ? ಖುಷಿ ಆಗತ್ತಾ? ದೃಷ್ಟಿ ತಗೊಂಡು ಒಳಗಡೆ ಕರ್ಕೊಳ್ತಾರ? ಹೆಂಗಿರತ್ತೆ ಪರಿಸ್ಥಿತಿ? ಅಲ್ಲಿ ಬಾಧೆ ಏನು ಅಂತ ಹೇಳಿ, ಮೇಜರ್ ಆಗಿ ದೊಡ್ಡದಾಗಿ ಬಾಧೆ ಆಗುವಂತಹದ್ದು ಅಂದ್ರೆ ಏನು ತಂದೆ ತಾಯಂದಿರಿಗೆ ಆ ಪರಿಸ್ಥಿತಿಯಲ್ಲಿ? ಬೇಗ ನನಗೆ ಹೇಳ್ದೆ ಮದುವೆ ಮಾಡ್ಕೊಂಡಿದ್ಯಾ, ಅದೇ ಅಲ್ವಾ ದೊಡ್ಡ ಬಾಧೆ. ಅಟ್ಲೀಸ್ಟ್ ನೀನ್ ಹೇಳಿದ್ರೆ ನಾನು ಯೋಚನೆ ಮಾಡ್ತಿದ್ದೆ, ನಾನೇ ಮುಂದೆ ನಿಂತು ನೀನ್ ಮದುವೆ ಮಾಡಿಸುವಂತಹದ್ದ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ನೀನ್ ನನಗೆ ಹೇಳ್ದೆ ಮಾಡ್ಕೊಂಡಿದ್ಯಾ, ಆ ಬಾಧೆ, ಆ ನೋವು ಅನ್ನುವಂತಹ ಸಾಕಷ್ಟು ವರ್ಷಗಳಾದ್ರೂ ತಂದೆ ತಾಯಿ ಮನಸ್ಸಿಂದ ಹೋಗೋದಿಲ್ಲ. ಒಂದು ದೊಡ್ಡ ನಿರ್ಣಯವನ್ನ ತಗೋಬೇಕಾದ್ರೆ, ಚಿಕ್ಕ ವಯಸ್ಸಿನಿಂದ ನಾನ್ ಬೆಳೆಸಿದ್ದೀನಿ ನನ್ನ ಮಗಳನ್ನ ನಾನ್ ಬೆಳೆಸಿದ್ದೀನಿ. ಒಂದು ವಯಸ್ಸಿಗೆ ಬಂದ ನಂತರ ಒಂದು ದೊಡ್ಡ ನಿರ್ಣಯವನ್ನ ನನಗೆ ಕೇಳದೆ ಮಾಡ್ಕೊಂಡಿದ್ದಾರೆ. ಈ ಬಾಧೆ ತಂದೆ ತಾಯಿಗೆ ಆಗೋ ಹಂಗಿದ್ರೆ ಇಲ್ಲಿ ದೇವ್ರಿಗೆ ನಡೀತಿರುವಂತಹದ್ದು ಅದೇ. ನನ್ನ ಮಕ್ಕಳು ನನ್ನ ಏನು ಹೇಳ್ತಿಲ್ಲ. ಒಂದು ನಿರ್ಣಯವನ್ನು ತಗೋಬೇಕಾದ್ರೆ ನನ್ನ ಕೇಳ್ತಿಲ್ಲ. ಹಿರಿಯರು ಅಂತ ಹೇಳಿ ಫೋನ್ ಎತ್ಕೊಳ್ತಾರೆ, ಯಾರ್ಯಾರನ್ನೋ ಕೇಳ್ತಾರೆ. ಅವರು ಸರಿಯಾದ ನಿರ್ಣಯ ಕೊಡ್ತಾರೋ ಅವ್ರು ತಪ್ಪಾದ ನಿರ್ಣಯ ಕೊಡ್ತಾರೋ ಗೊತ್ತಿಲ್ಲ. ನನ್ನ ಮಕ್ಕಳು ನನ್ನನ್ನು ಕೇಳಿದ್ರೆ ನಾನು ವಾಕ್ಯಾನುಸಾರವಾಗಿ ಅವ್ರ ಸಂದರ್ಭಾನುಸಾರವಾಗಿ ಸಮಯೋಚಿತವಾಗಿರುವಂತಹ ಒಂದು ಸಲಹೆಗಳನ್ನ ನಾನ್ ಕೊಡ್ತೀನಲ್ವಾ? ನಾನಲ್ವಾ ಆಲೋಚನಾಕರ್ತನು? ನಾನಲ್ವಾ ಅವ್ರ ಬಗ್ಗೆ ಯಾವಾಗ್ಲೂ ಯೋಚನೆ ಮಾಡ್ತಿರುವಂತವರು? ಅದೇ ಇಲ್ಲಿ ದೇವ್ರಿಗಿರುವಂತಹ ಆಸಕ್ತಿ.
ನಮ್ಮ ಹತ್ರ ಕೇಳ್ಬೇಕು, ಕಿವಿಯಾರೆ ಕೇಳ್ಬೇಕು. ನಾವೇನಾದ್ರೂ ದೇವರ ಹತ್ರ ಕೇಳ್ಕೊಂಡಾಗ ಇದೇನ್ ಮಾಡುವಂತಹದ್ದು ಅಂದ್ರೆ ದೇವ್ರು ಹೇಳ್ಬೇಕು, ಸಲಹೆ ಕೊಡ್ಬೇಕು. ಅದು ದೇವ್ರಿಗಿರುವಂತ ಆಸೆ. ಅದನ್ನ ನಾವು ಮಾಡ್ತಿದೀವಿ ಆ ಕೆಲಸವನ್ನ. ಇಷ್ಟ ದಿನ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ಈ ಕೆಲಸವನ್ನ ಎಲ್ಲರೂ ಸಹ ಮಾಡೋಣ. ಆ ಅಭ್ಯಾಸವನ್ನು ಬೆಳೆಸ್ಕೊಳ್ಳೋಣ ಕ್ರೈಸ್ತರಾಗಿ. ನೀವ್ ಅಭ್ಯಾಸವನ್ನು ಬೆಳೆಸ್ಕೊಟ್ರೆ ನಿಮ್ ಮಗನಿಗೂ ಬಂದ್ಬಿಡುತ್ತೆ ಆಟೋಮ್ಯಾಟಿಕ್ ಆಗಿ ಅಭ್ಯಾಸ. ಅವ್ನ್ ಏನ್ ಮಾಡ್ತಾನೆ ಗೊತ್ತಾ, ನಾಳೆ ಏನಾದ್ರು ಒಂದು ಚಿಕ್ಕ ವಿಚಾರ ಅಂತ ಅನ್ಕೊಳ್ಳಿ, ಫಸ್ಟ್ ಹೋಗಿ ದೇವ್ರ ಹತ್ರ ಕೇಳಿ ಪ್ರಾರ್ಥನೆ ಮಾಡಿ ಆಮೇಲೆ ಬಂದು ಅದನ್ನ ನಿಮ್ಮ ಹತ್ರ ಹೇಳ್ತಾನೆ. ಆ ರೀತಿಯಾಗಿರುವಂತಹ ಉತ್ತಮ ಭವಿಷ್ಯತ್ ನಮಗ್ ಬೇಕು ಅಂತ ಹೇಳಿದ್ರೆ ಫಸ್ಟ್ ಈ ಕ್ವಾಲಿಟಿಯನ್ನ ನಾವು ರೂಢಿಸ್ಕೊಳ್ಳೋಣ. ಓಕೆ, ಇದನ್ನ ಮಾಡ್ತೀವ ಇನ್ ಮುಂದೆ ನಾವೆಲ್ಲರೂ ಸಹ ಹಿರಿಯರ ಹತ್ರ ಕೇಳೋಣ. ತಪ್ಪಲ್ಲ, ಹಿರಿಯರ ಹತ್ರ ಕೇಳ್ಬೇಕು. ಆಕ್ಚುಲಿ ಅದಕ್ಕಿಂತ ಮುಂಚೆ ಯಾರ ಹತ್ರ ಕೇಳ್ಬೇಕು? ದೇವರ ಹತ್ರ. ಯಾಕೆಂದ್ರೆ ಅವ್ರು ಕೊಡುವಂತಹ ನಿರ್ಣಯಗಳು ಯಾವಾಗ್ಲೂ ಸಹ ಸರಿಯಾಗೇ ಇರುತ್ತೆ. ಅವ್ರು ಕೊಡುವಂತಹ ನಿರ್ಣಯಗಳು ಯಾವಾಗ್ಲೂ ಸಹ ಆನ್ ಟೈಮ್ ಆಗಿರುತ್ತೆ, ಲೇಟ್ ಆಗಿ ಬರುವಂತಹದಲ್ಲ ದೇವರ ಕಡೆಯಿಂದ. ನಮಗ ಅನ್ನಿಸ್ಬೋದು ಕೆಲವು ವಿಷಯ, ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀನಲ್ವಾ, ಅದ್ ನಡೀತಾನೆ ಇಲ್ಲ ನನ್ನ ಜೀವನದಲ್ಲಿ ಅಂತ ಹೇಳಿ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಪ್ರಾವರ್ಬ್ ಇದೆ ಕ್ರಿಸ್ಟಿಯನ್ ಸಮೂಹದಲ್ಲಿ, ಗಾಡ್ ಇಸ್ ಆಲ್ವೇಸ್ ಆನ್ ಟೈಮ್. ದೇವ್ರು ಯಾವಾಗ್ಲೂ ಟೈಮ್, ಕರೆಕ್ಟ್ ಆಗಿರುವಂತಹ ಟೈಮ್ ಅಲ್ಲಿ ರಿಯಾಕ್ಟ್ ಮಾಡ್ತಾರೆ. ನಮಗ ಅನ್ನಿಸ್ಬೋದು ಲೇಟ್ ಅಂತ, ಅಲ್ಲ. ದೇವರ ಟೈಮ್ ಇದೆ, ಅವ್ರು ಅನ್ಕೊಂಡಿರುವಂತಹ ಟೈಮ್ ಅಲ್ಲಿ ಖಂಡಿತವಾಗಿ ರಿಯಾಕ್ಟ್ ಮಾಡ್ತಾರೆ. ಆದ್ರೆ ನಮ್ಮ ಬಾಧ್ಯತೆ ಏನು? ದೇವ್ರ ಮುಂದೆ ಇಡಬೇಕು. ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ದೇವ್ರ ಹತ್ರ ಇಟ್ಕೊಂಡಿರುವಂತಹ ಅನ್ಯೋನ್ಯವಾಗಿರುವಂತಹ ಗಳಿಕೆಯಲ್ಲಿ ಇದನ್ನೆಲ್ಲ ದೇವ್ರ ಮುಂದೆ ಹೇಳಬೇಕು, ಕೇಳಬೇಕು. ಸಲಹೆಗಳನ್ನ ಪ್ರಪ್ರಥಮವಾಗಿ ದೇವ್ರ ಹತ್ರನೇ ಕೇಳ್ಬೇಕು. ಓಕೆ, ಕಣ್ಮುಚ್ಚಿ ಇದನ್ನ ನಮ್ಮ ಜೀವನದಲ್ಲೆಲ್ಲ ಅಳವಡಿಸ್ಕೊಳ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನ ಅಥವಾ ನಂಬುತ್ತಾ ಈ ಸಂದೇಶದ ಮೂಲಕ ನಾವು ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನುವಂತಹ ನಂಬ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಆಲೋಚನಾಕರ್ತರು ಅನ್ನುವಂತ ಹೆಸರನ್ನ ನೀವು ನಮಗೆ ತೋರ್ಪಡಿಸಿದ್ರು ಸಹ ನಿಮ್ಮ ಆಲೋಚನೆಯನ್ನು ಬಿಟ್ಟು ಪ್ರಪಂಚದಲ್ಲಿರುವಂತಹ ಉಳಿದಂತಹ ಮನುಷ್ಯರ ಆಲೋಚನೆಗಳನ್ನೆಲ್ಲ ಕನ್ಸಂಟ್ರೇಷನ್ಗೆ ತಗೊಂಡಿದ್ದೀವಿ ತಂದೆ. ಫಸ್ಟ್ ನಾವ್ ಯಾರನ್ನಾದ್ರೂ ಕನ್ಸಲ್ಟ್ ಮಾಡ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಎಲ್ಲರಿಗಿಂತ ಹೆಚ್ಚು ತಿಳಿದಂತವರು ಅಂದ್ರೆ ನೀವೇ. ಎಲ್ಲರಿಗಿಂತ ಅತ್ಯಂತ ದೊಡ್ಡ ಮೇಧಾವಿ ಅಂದ್ರೆ ನೀವೇ. ತಕ್ಕ ಸಮಯದಲ್ಲಿ ಸಲಹೆಯನ್ನು ಕೊಡುವಂತಹದ್ದು ಅಂದ್ರೆ ನೀವೇ. ಈ ಅಭ್ಯಾಸವನ್ನು ನಾವೆಲ್ಲರೂ ರೂಢಿಸ್ಕೊಂಡು ಫಸ್ಟ್ ಟೈಮ್ ನಮ್ಮ ಜೀವನದಲ್ಲಿ ಏನಾದ್ರೂ ದೊಡ್ಡ ನಿರ್ಣಯಗಳನ್ನ ತಗೋಬೇಕು ಅಂದಾಗ ಅಥವಾ ಒಂದು ವಿಚಾರವನ್ನ ಹಂಚ್ಕೋಬೇಕು ಅಂತ ಅನ್ಕೊಂಡಾಗ ಅದನ್ನ ಪ್ರಪ್ರಥಮವಾಗಿ ನಿಮ್ ಹತ್ರನೇ ಹಂಚ್ಕೊಳ್ಳುವಂತೆ, ನಿಮ್ ಹತ್ರನೇ ಬೇಡ್ಕೊಳ್ಳುವಂತೆ, ನಿಮ್ ಹತ್ರನೇ ಕೇಳ್ಕೊಡುವಂತೆ, ನಾವೇನ್ ಮಾಡುವಂತಹದ್ದು, ನಮ್ಮ ಮುಂದಿನ ನಡವಳಿಕೆಗಳು ಹೇಗಿರ್ಬೇಕು ಅನ್ನುವಂತಹದ್ದು ನಿಮ್ಮನ್ನ ಆಧಾರ ಮಾಡಿಕೊಂಡು ತಗೊಳ್ಳುವಂತಹ ಮಕ್ಕಳಾಗಿ ನಿಮ್ಮನ್ನು ಮಾರ್ಪಡಿಸಿ. ಒಂದು ತಂದೆಗಿಂತ ಹೆಚ್ಚಾಗಿ, ಒಂದು ತಾಯಿಗಿಂತ ಹೆಚ್ಚಾಗಿ ನಮ್ಮ ಬಗ್ಗೆ ಆಲೋಚನೆ ಮಾಡಿ ಪ್ರತಿನಿತ್ಯವೂ ನಮ್ಮ ಬಗ್ಗೆನೇ ಕನಸು ಕಟ್ಕೊಂಡು ನಮ್ಮ ಜೀವನದಲ್ಲಿ ಏನ್ ಕೊಟ್ರೆ, ಏನ್ ಮಾಡಿದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡುವಂತವ್ರು ನೀವು ಮಾತ್ರ. ಸೊ ಪ್ರತಿ ನಿರ್ಣಯವೂ ಸಹ ನಿಮ್ಮನ್ನ ಅವಲಂಬಿಸಿಕೊಂಡೇ ತಗೊಳ್ಳುವಂತೆ ಆ ಒಂದು ಮನಸ್ಥಿತಿ ನಮ್ಮ ಜೀವನದಲ್ಲಿ ರೂಢೀಕೃತವಾಗುವಂತಹ ಆ ಒಂದು ಜ್ಞಾನವನ್ನು, ಬುದ್ಧಿಯನ್ನ ಕೊಟ್ಟು ನಡೆಸಿ. ತಂದೆ, ಮುಂದೆ ನಡಿಬೇಕಾಗಿರುವಂತಹ ಸಕಲ ವಿಧವಾಗಿರುವಂತಹ ಕಾರ್ಯಕ್ರಮವೂ ಸಹ ನಿಮ್ಮ ಸಾರಥ್ಯದಲ್ಲಿ ಇನ್ನೊಂದಾವರ್ತಿ ನೀವು ನಡೆಸ್ತೀರಾ ಅನ್ನುವಂತಹದ್ದನ್ನ ನಾವು ನಂಬುತ್ತಾ ಕೇಳಿರುವಂತಹ ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ತಾವು ಕೇಳಿರುವಂತಹ ಮಾತುಗಳನ್ನು ಅಳವಡಿಸಿಕೊಳ್ಳುವಂತಹ ಭಾಗ್ಯವನ್ನು ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಅಂತ್ಯಾಶೀರ್ವಾದವನ್ನ ರಾಮೋಣನವರು ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.